ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಒನ್ ಪೀಸ್ ಸೀಸನ್ 2ಗೆ ಸೀಸನ್ 1 ಅನ್ನ ನೋಡ್ಕೊಂಡು ಬರೋದಿದ್ರೆ ಅದನ್ನ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಈ ಒನ್ ಪೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಸೀರೀಸ್ ಆಗಿದೆ. ಇದರಲ್ಲಂತೂ ತುಂಬಾ ಜನ ಕ್ಯಾರೆಕ್ಟರ್ಸ್ ಬರೋದ್ರಲ್ಲಿದೆ. ಅವರವರಿಗೆ ಕೂಡ ಒಂದೊಂದು ಸ್ಟೋರಿ ಲೈನ್ ಇದೆ. ಈ ಸೀಸನ್ 2ಗೆ ಟೋಟಲ್ 8 ಎಪಿಸೋಡ್ ಇದೆ. ಓಕೆ, ಶುರು ಮಾಡೋಣ. ಅದೇ ಹಾಗೇನೆ ಲೈಕ್ ಏನ್ ಕೊಡ್ತಿದ್ದೀನಿ 60. ನೀವು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಅಂತ ನಂಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಈ ಎಲ್ಲ ರೆಕಾರ್ಡ್ ಅನ್ನ ಮುಂಚೆನೆ ಮಾಡಿದ್ದೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಈಗ ಶುರುವಲ್ಲೇ ನಾವು ನೋಡ್ತೀವಿ, ಒಂದು ಗ್ಯಾಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಪೈರೇಟ್ ಗಳಾಗಿದ್ದಾರೆ. ಗ್ಯಾಂಗ್ ಹೆಸರು ಬರೋಕ್ ವರ್ಸ್ ಅಂತ. ಇವರು ನೇವಿ ಅವರನ್ನ ಪುಡಿ ಪುಡಿ ಮಾಡ್ತಿದ್ದಾರೆ. ಇಲ್ಲಿ ಈ ಗ್ಯಾಂಗ್ ನವರಿಗೆ ಹೆಸರು ಹೇಗೆ ಇಟ್ಟಿದ್ದಾರೆ ಅಂದ್ರೆ, ಕೆಲವರಿಗೆ ವಾರಗಳ ಹೆಸರನ್ನು ಇಟ್ಟಿದ್ದಾರೆ, ಇನ್ನು ಕೆಲವರಿಗೆ ನಂಬರ್ ಅಲ್ಲಿ ಹೆಸರಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಯೆಲ್ಲೋ ಹೇರ್ ನ ಹುಡುಗಿ ಇದ್ದಾಳಲ್ಲ, ಇವಳ ಹೆಸರು ವೆನ್ಸ್ಡೇ ಅಂತ, ಅಂದ್ರೆ ಬುಧವಾರ. ಹೀಗೇನೆ ವಾರಗಳಲ್ಲಿ ಅಥವಾ ನಂಬರ್ ಗಳಲ್ಲಿ ಹೆಸರನ್ನ ಇಡ್ತಾರೆ. ಮತ್ತೆ ಕೋಟ್ ಅನ್ನ ಹಾಕಿರೋ ವ್ಯಕ್ತಿ ಹೆಸರು ನಂಬರ್ 5 ಅಂತ. ಇವರೆಲ್ಲರೂ ನಾನು ಹೇಳಿರೋ ಹಾಗೆ ಪೈರೇಟ್ ಗಳಾಗಿರೋ ಕಾರಣ ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಗೊತ್ತಾಗುದ ಇವರಿಗೆ ಕೂಡ ಒಬ್ರು ಲೀಡರ್ ಇದ್ದಾರೆ. ಅದೇ ಈ ಹುಡುಗಿ. ಇವಳ ಹೆಸರು ನಿಕೋ ರಾಬಿನ್ ಅಂತ. ಇವಳು ಕೂಡ ಒಬ್ಳು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗ್ತಾಳೆ. ಇವಳು ನಿಂತಲ್ಲಿಂದಲೇ ತುಂಬಾ ಜನ ನ್ಯಾವಿಗಳನ್ನ ಪುಡಿ ಪುಡಿ ಮಾಡ್ತಾಳೆ. ಯಾಕಂದ್ರೆ ಇವಳು ಕೂಡ ಡೆವಿಲ್ ಫ್ರೂಟ್ ಯೂಸರ್ ಆಗಿದ್ದಾಳೆ. ಅಂದ್ರೆ ಇವಳಿಗೆ ಕೂಡ ಶಕ್ತಿ ಇದೆ. ಅದೇನಂದ್ರೆ ನಾರ್ಮಲ್ ಮನುಷ್ಯರಿಗೆ 2 ಕೈ ಇದ್ರೆ ಇವಳಿಗೆ ಎಷ್ಟು ಕೈ ಬೇಕಾದ್ರೂ ಮಾಡಬಹುದು. ಅಂದ್ರೆ ಪೂರ್ತಿ ದೇಶ ಇಡೀ ಕೈಯನ್ನ ತರಿಸೋದಕ್ಕೆ ಆಗೋದಿಲ್ಲ, ಅದಕ್ಕೆ ಕೂಡ ರೇಂಜ್ ಇದೆ. ಸೊ ಇಲ್ಲಿ ಇವರು ಅಟ್ಯಾಕ್ ಮಾಡ್ತಿರೋದು ಯಾಕಂತ ಮೇನ್ ಆಗಿ ನಮ್ಗೆ ರೀಸನ್ ಗೊತ್ತಾಗುತ್ತೆ. ನಮ್ಮ ರೋರೋನೋಮ ಝೋರೋ ಇದಾನಲ್ವಾ, ಅವನು ಇವರ ಏಜೆಂಟ್ಸ್ ಗಳಲ್ಲಿ ಒಬ್ಬನನ್ನ ಕೊಂದಿದ್ದಾನಂತೆ. ಅವನ ಹೆಸರು ಮಿಸ್ಟರ್ 7 ಆಗಿತ್ತಂತೆ. ಅದೇ ಆ ದಿನ ನೀವು ನೋಡಿದ್ರಿ, ಒಬ್ಬ ರೆಡ್ ಹೇರ್ ನವನು ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದ. ಸೊ ಈ ನ್ಯಾವಿಯನ್ ಹತ್ರ ಕೇಳಿದಾಗ ಗೊತ್ತಾಗುತ್ತೆ, ಈ ರೋರೋನೋವ ಝೋರೋ ಅನ್ನೋ ವ್ಯಕ್ತಿ ಮಂಕಿ ಡಿ ಲುಫಿ ಅನ್ನೊಬ್ಬ ಪೈರೇಟ್ ನ ಜೊತೆಗೆ ಕ್ರ್ಯೂ ಮೆಂಬರ್ ಆಗಿದ್ದಾನಂತೆ. ಈಗ ಸೀನ್ ಶಿಫ್ಟ್ ಆಗುತ್ತೆ ಸೀದಾ ನಮ್ಮ ಕ್ರ್ಯೂ ಮೇಟ್ಸ್ ನಲ್ಲಿಗೆ. ಇವರಿಗೆ ಸಂಜೆ ಅಂತೂ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ದಾನೆ. ಉಸಪ್ ತಿಂತ ಇಲ್ಲಿಗೆ ಬರ್ತಾನೆ. ನಾಮಿ ಸ್ವಲ್ಪ ನಕ್ಷೆಯನ್ನ ನೋಡ್ತಾ ಇದ್ದಾಳೆ, ಯಾವ ಡೈರೆಕ್ಷನ್ ಗೆ ಹೋಗ್ಬೇಕು ಅಂತ. ಯಾಕಂದ್ರೆ ಅವಳ ಬಳಿ ಇರುವಂತಹ ರಿಸೋರ್ಸಸ್ ಸಾಕೋಗೋದಿಲ್ಲ ಬದುಕೋದಕ್ಕೆ. ಬಟ್ ನಮ್ಮ ಉಸಪ್ ಅಂತಿದಷ್ಟು ಇಷ್ಟ ಇಲ್ಲ, ಯಾಕಂದ್ರೆ ಅವ್ನ್ ಸ್ವಲ್ಪ ಹೆದರ್ ಪುಕ್ಲ ಗುರು. ಅವನಿಗೆ ತುಂಬಾನೇ ಬ್ಯಾಡ್ ಫೀಲಿಂಗ್ ಇದೆ. ಎಲ್ಲಿಯಾದ್ರೂ ಇವ್ರು ನಿಂತು ಬಿಟ್ರೆ ಯಾರಾದ್ರೂ ಅಟ್ಯಾಕ್ ಮಾಡೇ ಮಾಡ್ತಾರೆ ಅಂತ. ಆದ್ರೂ ಲುಫಿ ಅಂತೂ ಚಿಲ್ಲಾಗಿ ಹೇಳ್ಬಿಡ್ತಾನೆ, ರಿಸೋರ್ಸಸ್ ಕಡಿಮೆ ಆದ್ರೆ ವಿಲೇಜ್ ಅನ್ನ ವಿಸಿಟ್ ಮಾಡೋಣ ಅಂತ. ಆಗ ಝೋರೋ ಕೂಡ ಹೇಳ್ತಾನೆ, ನೆಕ್ಸ್ಟ್ ಎಲ್ಲಿಯಾದ್ರೂ ಸ್ಟಾಪ್ ಇದ್ರೆ ಪಕ್ಕ ನಾವಲ್ಲಿ ನಿಲ್ಬೇಕಾಗುತ್ತೆ, ಯಾಕಂದ್ರೆ ನಂಗೆ ಅರ್ಜೆಂಟ್ ಆಗಿ ಫೈಟ್ ಮಾಡೋದಕ್ಕೆ ಸ್ವಾಡ್ ಬೇಕಾಗಿದೆ. ಆಗ ನಾಮಿ ಹೇಳ್ತಾರೆ, ನಮ್ಮ ಹತ್ತಿರದಲ್ಲಿ ಒಂದು ಜಾಗ ಇದೆ, ಅದೇ ಲಾಕ್ ಡೌನ್. ಅಂದ್ರೆ ಕೆಲವರಿಗೆ ಈ ಹೆಸರನ್ನ ಕೇಳಿದಾಗನೇ ಅಂದಾಜಾಗಿರ್ಬೋದು ಇದು ಯಾವ ಜಾಗ ಅಂತ. ಬೇಸಿಕಲಿ ಆ ದಿನ ಪೈರೇಟ್ ಕಿಂಗ್ ಅನ್ನ ಮರಣದಂಡನೆ ಮಾಡಿದ್ರಲ್ವಾ, ಅದು ಲಾಕ್ ಡೌನ್ ಅಲ್ಲೇ. ಹಾಗೇನೆ ಇಲ್ಲಿ ವಿಷಯ ಗೊತ್ತಾಗುತ್ತೆ, ಲಾಕ್ ಡೌನ್ ಅಲ್ಲಿ ಗೋಲ್ಡಿ ರಾಜರ್ ಪೈರೇಟ್ ಕಿಂಗ್ ಅನ್ನ ಬಂಧಿಸಿದ್ರಂತೆ. ಮತ್ತೆ ಬಂಧಿಸಿದ್ದು ಬೇರೆ ಯಾರು ಅಲ್ಲ, ವೈಸ್ ಅಡ್ಮಿರಲ್ ಗಾರ್ಪ್, ಅಂದ್ರೆ ಲುಫಿನ ಅಜ್ಜ ಆಗಿದ್ದಾನೆ. ಇಲ್ಲಿ ಗಾರ್ಪ್ ಒಬ್ಬ ವೈಸ್ ಅಡ್ಮಿರಲ್ ಆಗಿದ್ದಾನೆ ಅಂಡ್ ರಾಜರ್ ಒಬ್ಬ ಪೈರೇಟ್ ಆಗಿದ್ದಾನೆ. ಆ ದಿನ ರೋಜರ್ ಹೇಳ್ತಾನೆ, ಗಾರ್ಪ್ ನನ್ನದು ಇವತ್ತು ಎಕ್ಸಿಕ್ಯೂಷನ್ ಆಗುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ ನಾನು ಬೇಡ್ಕೊಳ್ಳೋದೇನಂದ್ರೆ ನನ್ನ ಮಗನನ್ನ ನೀನು ಹೇಗಾದ್ರೂ ಸೇವ್ ಮಾಡ್ಬೇಕಾಗುತ್ತೆ. ಇದು ನನ್ನ ಕೊನೆ ಇಚ್ಛಾಗಿದೆ. ಮತ್ತೀಗ ವಾಪಸ್ ನಾವು ಪ್ರೆಸೆಂಟ್ ಗೆ ಬರ್ತೀವಿ. ಫೈನಲಿ ಲುಫಿ ಮತ್ತೆ ಅವನ ಗ್ಯಾಂಗ್ ಬಂದಿದೆ ಲಾಕ್ ಡೌನ್ ಗೆ. ಈಗ ಅವರು ಸ್ವಲ್ಪ ಫುಡ್ ಅನ್ನೆಲ್ಲ ಖರೀದಿ ಮಾಡ್ಬೇಕಾಗುತ್ತೆ. ಸೊ ಮೇನ್ ಆಗಿ ಇವ್ರ ಹತ್ರ ಹಣ ಬೇಕು. ಸೊ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾಳೆ ನಮ್ಮ ನಾಮಿ. ಝೋರೋ ಹೇಳ್ತಾರೆ, ನಂಗೆ ಕೂಡ ಹಣ ಕೊಡು, ನಂಗೆ ಒಂದು ಸ್ವಾಡ್ ತೆಗೆಯೋದಕ್ಕಿದೆ. ನಾಮಿ ಅಂತೂ ಎಲ್ರಿಗೂ ಹಣ ಕೊಟ್ಲು, ಇವನಿಗಂತೂ ಕೊಡ್ಲೇ ಇಲ್ಲ ಗುರು. ಅವನು ಸೀದಾ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ನಾವು ನೋಡ್ತೀವಿ ಸ್ಮೋಕರ್ ಅನ್ನೊಬ್ಬ ಕ್ಯಾರೆಕ್ಟರ್ ಅನ್ನ. ಅದೇ ನೀವು ಸೀಸನ್ 1 ಎಕ್ಸ್ಪ್ಲೇಷನ್ ನೋಡಿದ್ರೆ ಅದರ ಎಂಡಿಂಗ್ ಅಲ್ಲಿ ಒಬ್ಬ ಲುಫಿನ ವಾಂಟೆಡ್ ಪೋಸ್ಟರ್ ಅನ್ನ ಬೆಂಕಿ ಹಚ್ಚುತ್ತಿದ್ದ ತಾನೆ, ಅದು ಇವನೇ ಆಗಿದ್ದಾನೆ. ಇವನೊಬ್ಬ ನ್ಯಾವಿಯ ಕ್ಯಾಪ್ಟನ್ ಆಗಿದ್ದಾನೆ. ಮತ್ತೆ ಪೈರೇಟ್ಸ್ ಗಳನ್ನ ಪುಡಿ ಮಾಡೋದು ಇವನ ಕೆಲಸ ಆಗಿದೆ. ಈಗ ವಾಪಸ್ ಶಿಫ್ಟ್ ಆಗುತ್ತೆ ಇಲ್ಲಿ ನಾಮಿನಲ್ಲಿಗೆ. ಇವಳಂತೂ ಸ್ವಲ್ಪ ಹಣದಲ್ಲಿ ಬುಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಬಟ್ ಅವಳಿಗೆ ರಿಯಲೈಸ್ ಆಗುತ್ತೆ, ಅವಳಿಗೆ ನಕ್ಷೆ ಮಾಡೋ ಕನಸಿದೆ. ಬಟ್ ಬೇರೆಯವರು ಆಲ್ರೆಡಿ ಮಾಡಿರುವಂತ ನಕ್ಷೆನ ಬ್ಲೂ ಪ್ರಿಂಟ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ತಗೊಳ್ಳೋದಿಲ್ಲ. ಇಲ್ಲಿಗೆ ಉತ್ಸವ ಬರ್ತಾನೆ. ಮತ್ತೆ ಅವನು ಕನ್ನಡಕ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ ಗುರು. ಯಾಕಂದ್ರೆ ಆಲ್ರೆಡಿ ಲುಫಿಗಂತೂ ಬೌಂಟಿ ಬಿದ್ದಿದೆ, ಅವನ ಜೊತೆಗೆ ಇವರೆಲ್ಲರೂ ಇದ್ದಾರೆ. ಸೊ ಒಂದ್ ವೇಳೆ ಸಿಕ್ಕಿ ಬಿದ್ರೆ ಅಥವಾ ಮುಖ ಪರಿಚಯ ಸಿಗಬಾರ್ದು ಅಂತ ಹೇಳಿ ಇದನ್ನ ತಗೊಳ್ತಿದ್ದಾನೆ. ಮತ್ತೆ ಅವನಿಗೆ ಅವನ ಲವರ್ ನ ನೆನಪಾಗ್ತಿದೆ ಅಂತ. ಇನ್ನೊಂದು ಕಡೆಯಲ್ಲಿ ಝೋರೋ ಅಂತೂ ಸಾರ್ಡ್ ಅನ್ನ ತಗೊಳ್ಳೋದಕ್ಕೆ ಹೋಗ್ತಿರ್ತಾನೆ. ಬಟ್ ದಾರಿಯಲ್ಲಿ ಒಬ್ಳು ಹುಡುಗಿ ಅಡ್ಡ ಸಿಗ್ತಾಳೆ. ಅವನಿಗೆ ಇವಳನ್ನ ನೋಡಿ ಶಾಕ್ ಆಗುತ್ತೆ, ಯಾಕಂದ್ರೆ ಅವನಿಗೆ ಆಲ್ರೆಡಿ ಇವಳು ಯಾರು ಅಂತ ಗೊತ್ತಿದೆ, ಆದ್ರೆ ಅವಳಿಗೆ ಇವನು ಯಾರು ಅಂತ ಪರಿಚಯ ಆಗ್ತಿಲ್ಲ ಅಷ್ಟೇ. ಅಲ್ಲಿಂದ ಸೀದಾ ಸಾರ್ಡ್ ಅನ್ನ ಬೈ ಮಾಡೋದಕ್ಕೆ ಶಾಪ್ ಗೆ ಹೋಗ್ತಾನೆ. ಓನರ್ ನ ಕಣ್ಣಂತೂ ಝೋರೋನ ಸಾರ್ಡ್ ನ ಮೇಲೆ ಇದೆ, ಯಾಕಂದ್ರೆ ಝೋರೋನ ಸಾರ್ಡ್ ಅಂತೂ ಕಾಸ್ಟ್ಲಿ ಆಗಿದೆ. ಝೋರೋ ಹೇಳ್ತಾನೆ, ಈ ಸಾರ್ಡ್ ಅನ್ನ ನಾನು ಮಾರೋದ್ರಲ್ಲಿದ್ದೀನಿ, ಇದರ ಬದಲಾಗಿ ನೀವು ಎಷ್ಟು ಹಣ ಕೊಡ್ತೀರಾ ಅಂತ. ಹೀಗೆ ಇಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಸ್ಕಿಲ್ ಆಗ್ತಾ ಇರುತ್ತೆ ಗುರು. ಇವರು ಮಾತಾಡ್ತಿರುವಾಗ ಇಲ್ಲಿಗೆನೆ ಸಡನ್ ಆಗಿ ಈ ಹುಡುಗಿ ಕೂಡ ಬರ್ತಾಳೆ. ಅಂಡ್ ಗೈಸ್, ಇವಳ ಹೆಸರು ತೋಶಿಕಿ ಅಂತ. ಅವಳಿಗೆ ಈ ಸಾರ್ಡ್ ಅನ್ನ ನೋಡಿ ಶಾಕ್ ಆಗುತ್ತೆ, ಇದಂತೂ ಝೋರೋನ ಸಾರ್ಡ್ ತಾನೆ, ಇದೇನ್ ಮಾಡ್ತಿದೆ ಇಲ್ಲಿ ಅಂತ. ಅಷ್ಟರಲ್ಲೂ ಈ ಸಾರ್ಡ್ ಗೆ ತುಂಬಾನೇ ಬೆಲೆ ಇದೆ, ಇದನ್ನ ಲಕ್ಷಕ್ಕೆ ಮಾರ್ತಾರೆ. ಆಗ ಝೋರೋನಿಗೆ ಅಂದಾಜಾಯ್ತು, ಈ ಶಾಪ್ ನವನಂತೂ ಸ್ಕ್ಯಾಮ್ ಮಾಡ್ತಿದ್ದಾನೆ ಗುರು ಅಂತ. ಇದಾದ್ಮೇಲೆ ಝೋರೋ ಅಲ್ಲಿಂದ ಒಂದು ಖಡ್ಗವನ್ನ ತಗೊಳ್ತಾನೆ. ಅವನ್ಗೆ ಯಾಕೋ ಇದು ತುಂಬಾನೇ ಲೈಕ್ ಆಯ್ತು, ಇದಕ್ಕೆ ಎಷ್ಟು ಅಂತ ಕೇಳ್ತಾನೆ. ಬಟ್ ಅಲ್ಲಿನ ಓನರ್ ಹೇಳ್ತಾನೆ, ಅದು ನಾರ್ಮಲ್ ಸಾರ್ಡ್ ಏನು ಅಲ್ಲ, ಅದು ಶಾಪಿತವಾದಂತ ಸಾರ್ಡ್ ಆಗಿದೆ. ಯಾಕಂದ್ರೆ ಅದನ್ನ ಇಷ್ಟವರೆಗೆ ಯಾರೆಲ್ಲ ಯೂಸ್ ಮಾಡಿದ್ದಾರೆ ಅವರೆಲ್ಲ ಸತ್ತಿದ್ದಾರೆ. ಹಾಗೇನೆ ಇದನ್ನ ಯೂಸ್ ಮಾಡೋದು ತುಂಬಾ ಡೇಂಜರ್ ಆಗಿದೆ. ಇದನ್ನ ಝೋರೋ ಚಾಲೆಂಜ್ ಆಗಿ ಇಟ್ಕೊಳ್ತಾನೆ. ಅವನು ಸಾರ್ಡ್ ಅನ್ನ ಹಿಡ್ಕೊಂಡು ಒಂದು ಡೈಲಾಗ್ ಅನ್ನ ಹೇಳ್ತಾನೆ, ಅದೇನಂದ್ರೆ ಕೆಲವೊಂದ್ಸಲ ಸಾರ್ಡ್ ಯಾರಿಗೆ ನಿಜವಾಗ್ಲೂ ಇದನ್ನ ಹಿಡಿಯೋ ಯೋಗ್ಯತೆ ಇದೆ ಅಂತ ಹೇಳ್ಬಿಡುತ್ತೆ ಅಂತ. ಸೊ ಅದನ್ನ ಮೇಲಿನಿಂದ ಡ್ರಾಪ್ ಮಾಡ್ತಾನೆ. ಅಂದ್ರೆ ಗೈಸ್, ಒಂದ್ ವೇಳೆ ಇವನ ಕೈಗೆ ಬಿದ್ದು ಕೈ ಕಟ್ಟಾದ್ರೆ ಅವನಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಆಗುತ್ತೆ. ಬಟ್ ಇದು ಕೈಗೆ ಟಚ್ ಕೂಡ ಆಗೋದಿಲ್ಲ, ಸೀದಾ ಬೀಳುತ್ತೆ. ಇದನ್ನ ನೋಡಿ ಓನರ್ ಕೂಡ
ತುಂಬಾನೇ ಶಾಕ್ ಆಗ್ತಾನೆ ಮತ್ತೆ ಇಂಪ್ರೆಸ್ ಕೂಡ ಆಗುತ್ತೆ. ಹಾಗಾಗಿ ಅದೇ ಖುಷಿಯಲ್ಲಿ ಅವನು ಹೇಳ್ತಾನೆ, ಈ ಸ್ವರ್ಡ್ ಅನ್ನ ನನಗೆ ಫ್ರೀ ಆಗಿ ಕೊಡ್ತಿದ್ದೀನಿ, ಜೊತೆಗೇನೆ ನಿನ್ನಂತ ಯೋಧನನ್ನ ನಾನು ಇಷ್ಟು ಸಮಯದಲ್ಲಿ ನೋಡ್ಲೇ ಇಲ್ಲ, ಹಾಗಾಗಿ ಇನ್ನೊಂದು ಸ್ವರ್ಡ್ ಅನ್ನ ನಿನಗೆ ಗಿಫ್ಟ್ ಕೊಡ್ತಿದ್ದೀನಿ ಅಂತ. ಇನ್ನೊಂದು ಕಡೆಯಲ್ಲಿ ಲುಫಿ ಮತ್ತೆ ಸಾಂಜಿ ಅಂತೂ ಫಿಶ್ ಅನ್ನ ಬೈ ಮಾಡೋದಕ್ಕೆ ಹೋಗಿದ್ರೆ ನಾಮೇಲಿ ನಡ್ಕೊಂಡು ಹೋಗ್ತಿರುವಾಗ ಒಬ್ಬ ಕಳ್ಳ ಬಂದು ಅವಳ ಹತ್ರ ಇದ್ದಂತ ಹಣವನ್ನ ಕದ್ದೋದಕ್ಕೆ ನೋಡ್ತಾನೆ. ಆದ್ರೆ ಅವಳು ರಿಟರ್ನ್ ಆಗಿ ಅದನ್ನ ವಾಪಸ್ ಕತ್ತಾಳೆ. ಗುರು, ಕಳ್ಳಿ ಹತ್ರ ಆಟ ಆಡೋದು ಸುಲಭ ಇಲ್ಲ ಗೈಸ್. ನಾಮಿ ಹೇಳಿ ಬಿಡ್ತಾಳೆ ಈ ಒಬ್ಬ ವ್ಯಕ್ತಿಗೆ, ಇಲ್ಲಿನ ಜನಗಳು ಎಲ್ಲರೂ ಕೂಡ ಪೆದ್ದರಾಗಿರೋದಿಲ್ಲ, ಸ್ವಲ್ಪ ನೋಡ್ಕೊಂಡು ಕದಿ ಅಂತ. ಅವನಿಗೆ ವಿಚಿತ್ರ ಅನಿಸ್ತು ಕೂಡ ಓಕೆ ಅಂತ ಹೇಳಿ ಆಚೆ ಹೋಗ್ಬಿಡ್ತಾನೆ. ಬೈ ದ ವೇ ಗೈಸ್, ಅವನ ಹೆಸರಾಗಿತ್ತು ಬಾರ್ಟಲೋಮಿಯೋ ಅಂತ. ಅವನು ದಾರಿಯಲ್ಲಿ ಹೋಗ್ತಿರುವಾಗ ಬೌಂಟಿ ಪೋಸ್ಟರ್ ನೋಡ್ತಾನೆ ಲುಫಿನದು, ಅಂಡ್ ಅವನ ಕಣ್ಣೆದುರಲ್ಲೇ ಲುಫಿ ಕಾಣ್ತಿದ್ದಾನೆ. ಗುರು, ಫಸ್ಟ್ ಗೆನೆ ಲುಫಿ ಅಂತೂ ಪೆದ್ದ ಆಗಿದ್ದಾನೆ. ಇವನಿಗೆ ನಾಮಿ ಕೂಡ ಹೇಳಿದ್ಲು ಅಡ್ವೈಸ್ ಅನ್ನ. ಸೊ ಲುಫಿಯನ್ನ ಮಂಗ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ನಿಂಗೆ ಗೊತ್ತಿದೆ ಇಲ್ಲಿ ಗೋಲ್ಡಿ ರಾಜರ್ ಅನ್ನ ಮರಣದಂಡನೆ ಮಾಡಿದ ಪ್ಲೇಸ್ ಎಲ್ಲಿದೆ ಅಂತ. ಲುಫಿನಿಗೆ ಅದೊಂಥರ ಡ್ರೀಮ್ ತರ ಇತ್ತು, ಯಾಕಂದ್ರೆ ಪೈರೇಟ್ ಕಿಂಗ್ ಆದವನು ಯಾವ ರೀತಿ ಸತ್ತಿದ್ದ ಅಂತ ಒಂದು ಇಮ್ಯಾಜಿನ್ ಮಾಡ್ಬೇಕಲ್ವಾ. ಸೊ ಈ ಸಂತೆಯಲ್ಲಿ ಕರ್ಕೊಂಡು ಬರ್ತಾನೆ ಗುರು. ಮತ್ತೆ ಈ ಜಾಗದಲ್ಲಿ ನಿಲ್ತಾರೆ. ಮೇಲೆ ಕಾಣ್ತಿದ್ಯಲ್ವಾ, ಇಲ್ಲೇ ಗೋಲ್ಡಿ ರಾಜರ್ ನದು ಎಕ್ಸಿಕ್ಯೂಷನ್ ಆಗಿದ್ದು. ಮತ್ತೆ ಅವ್ನು ನಿಂತಲ್ಲೇ ಒಂದು ಕೈ ಬರುತ್ತೆ. ನೋಡಿದಾಗ ನಮ್ಮ ಕಣ್ಣೆದುರಲ್ಲಿದ್ದಾನೆ ಬಗ್ಗಿ. ಅದೇ ಸೀಸನ್ 1 ಅಲ್ಲಿ ಕೂಡ ನೀವು ನೋಡಿದ್ರಿ, ಇವನ ಬಾಡಿ ಸಪರೇಟ್ ಆಗುತ್ತೆ, ಅದು ಇವನ ಡೆವಿಲ್ ಫ್ರೂಟ್ ನ ಪವರ್ ಆಗಿದೆ. ಸೊ ಇವರೆಲ್ಲ ಒಂದು ಬಲೆ ಹಾಕಿದ್ದಾರೆ ಗುರು ಲುಫಿಯನ್ನ ಹಿಡಿಯೋದಕ್ಕೆ. ಹೇಳ್ದಾಗೆ ಬಗ್ಗೆ ಜೊತೆಗೆ ಆಲ್ವಿಡಾ ಅನ್ನೊಬ್ಳು ವ್ಯಕ್ತಿ ಇದ್ಲಲ್ವಾ ಶುರುವಿನಲ್ಲಿ, ಅವಳು ಕೂಡ ಟೀಮ್ ಅಪ್ ಮಾಡ್ಕೊಂಡಿದ್ದಾಳೆ. ಸೊ ಎಲ್ರು ಸೇರಿ ಮಂಕಿ ಡಿ ಲುಫಿಯದ್ದು ಫೀಲ್ಡಿಂಗ್ ಸೆಟ್ ಮಾಡ್ತಿದ್ದಾರೆ ಇಲ್ಲಿ. ಈಗ ಇನ್ನೊಂದು ಕಡೆ ಸ್ಮೋಕರ್ ಅನ್ನ ನಾವು ನೋಡ್ತೀವಿ. ಅವನಿಗೆ ಸುದ್ದಿ ಸಿಗುತ್ತೆ, ಈ ಗೋಲ್ಡಿ ರಾಜರ್ ಸತ್ತ ಪ್ಲೇಸ್ ಇದೆಯಲ್ವಾ, ಅಂದ್ರೆ ಅದೇ ಲಾಫ್ಟೇಲ್, ಅಲ್ಲಿ ತುಂಬಾ ಜನ ಪೈರೇಟ್ ಗಳದ್ದು ಎಂಟ್ರಿ ಆಗಿದೆ ಅಂತ. ಹಾಗಾಗಿ ಪಕ್ಕ ನಾವು ನೇವಿಗಳು ಹೋಗಿ ಪೈರೇಟ್ ಗಳನ್ನ ಹಿಡಿಬೇಕು ಅಂತ ಹೇಳ್ತಾನೆ. ಅಂಡ್ ನಮ್ಗೆ ಹಾಗೇನೆ ಗೊತ್ತಾಗುತ್ತಾ ಈ ತೋಶಿಕೋ ಇದ್ದಾಳಲ್ಲ, ಇವಳು ಕೂಡ ನೇವಿ ಅವಳಾಗಿದ್ದಾಳೆ. ಇನ್ನೊಂದು ಕಡೆಯಲ್ಲಿ ಈಗ ನಾಮಿ, ಉಸಾಪ್ ಮತ್ತೆ ಝೋರೋ ಸಾಂಜಿ ಒಟ್ಟಿಗಿದ್ದಾರೆ. ಆದ್ರೆ ಕ್ವಶನ್ ಇರೋದು ಲುಫಿ ಎಲ್ಲಿಗೆ ಹೋದ ಒಬ್ಬೊಬ್ನೇ ಅಂತ. ಫುಲ್ ಥಿಂಕಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವನು ಇದ್ರೆ ಒಂದೇ ಒಂದು ಜಾಗದಲ್ಲಿ ಇರೋದಕ್ಕೆ ಸಾಧ್ಯ, ಮತ್ತೆ ಅದು ಪೈರೇಟ್ ಕಿಂಗ್ ಸತ ಜಾಗ ಆಗಿದೆ. ಸೊ ಎಲ್ರು ಓಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಈಚೆ ಕಡೆ ಅಂತೂ ಲುಫಿಯನ್ನ ಇಲ್ಲಿ ಹಿಡ್ಕೊಂಡು ಬಿಟ್ಟಿದ್ದಾರೆ ಗುರು. ಈ ಆಲ್ವಿಡನ್ಗೆ ಲುಫಿ ಮೇಲೆ ತುಂಬಾ ಕೋಪ ಇದೆ, ಯಾಕಂದ್ರೆ ಅವಳಿಗೆ ತುಂಬಾ ಚೆನ್ನಾಗಿ ಹೊಡೆದಿದ್ದಾನೆ. ಸ್ಟಾರ್ಟಿಂಗ್ ಫೈಟ್ ಮಾಡಿದ್ರೆ ಇವಳ ಜೊತೆ, ಅದು ಬೇರೆ ವಿಷಯ. ಇನ್ನೊಂದೇನಂದ್ರೆ ಕೋಬಿ ಅಂತ ಇದ್ದಲ್ವಾ, ಅವನು ಇವಳ ಅಂಡರ್ ನಲ್ಲಿ ಕೆಲಸ ಮಾಡ್ತಿದ್ದ, ಬಟ್ ಇವನಂತೂ ಫ್ರೀಡಮ್ ಕೊಟ್ಬಿಟ್ಟ. ಹಾಗೇನೆ ಬಗ್ಗಿನಿಗೆ ಕೂಡ ತುಂಬಾ ನಾಯಿ ಹೊಡ್ದಂಗ್ ಹೊಡ್ತಿದ್ದ ನಮ್ಮ ಲುಫಿ. ಸೊ ಇವನನ್ನ ಕಟ್ಟಿ ಹಾಕಿ ಕಾಮಿಡಿ ಮಾಡ್ತಿದ್ದಾನೆ. ಆದ್ರೆ ಹೊರಗಡೆ ಸಡನ್ ಆಗಿ ಕ್ರೌಡ್ ಬೊಬ್ಬೆ ಹೊಡಿತಿದೆ. ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಲುಫಿಯ ಕ್ರೂ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಸೊ ಒಂದು ದೊಡ್ಡ ಫೈಟ್ ಶುರು ಆಗುತ್ತೆ. ಪೈರೇಟ್ ಗಳ ನಡುವೆನೆ ಫೈಟ್ ನಡೀತಿದೆ. ದೂರದಿಂದ ತೋಶಿಕೋ ನೋಡ್ತಿದ್ದಾಳೆ. ಅವರು ನೇವಿ ಅವರಾಗಿರೋದ್ರಿಂದ ಅವರ ಪ್ಲಾನ್ ಏನಂದ್ರೆ ಫಸ್ಟ್ ಈ ಪೈರೇಟ್ಸ್ ಗಳೇ ಹೊಡ್ಕೊಳ್ತಾ ಇರ್ಲಿ, ಲಾಸ್ಟ್ ಗೆ ಫೈಟ್ ಅಲ್ಲಿ ಎಲ್ಲರೂ ವೀಕ್ ಆಗ್ತಾರಲ್ಲ, ಆ ಟೈಮ್ ಅಲ್ಲಿ ನಾವು ಹೋಗಿ ಹಿಡಿಯೋಣ ಅಂತ. ಇನ್ನೊಂದ್ ಕಡೆ ಲುಫಿ ಅಂತೂ ಪೈರೇಟ್ ಕಿಂಗ್ ಅನ್ನ ಮರಣದಂಡನೆ ಮಾಡಿದ ಪ್ಲೇಸ್ ಗೆ ಲುಫಿಯನ್ನ ಕರ್ಕೊಂಡು ಬಂದಿದ್ದಾನೆ. ಬಗ್ಗಿ ಹೇಳ್ತಾನೆ, ನಾನು ನಿನ್ನ ಈಗ ಕೊಲ್ತೀನಿ ಅಂತ. ಆದ್ರೆ ಜಸ್ಟ್ ಲೈಕ್ ಪೈರೇಟ್ ಕಿಂಗ್ ನರೀತೀನಿ. ಲುಫಿ ಅಂತೂ ಸಾವಿಗೆ ಹೆದರೋದೇ ಇಲ್ಲ. ಅವನು ಧೈರ್ಯದಿಂದ ಹೇಳ್ತಾನೆ, ನನ್ನನ್ನ ನಿಂಗೆ ಕೊಲ್ಲೋದಕ್ಕೆ ಆಗೋದಿಲ್ಲ ಅಂತ. ಹಾಗೇನೆ ಆ ಮುಖದಲ್ಲಿ ಸ್ಮೈಲ್ ಕಂಡಾಗ ಎಲ್ರಿಗೂ ಶಾಕ್ ಆಗುತ್ತೆ. ಇವನ್ ಸ್ಮೋಕರ್ ಗೆ ಕೂಡ ಶಾಕ್ ಆಗುತ್ತೆ, ಯಾಕಂದ್ರೆ ಆ ದಿನ ಅವನು ಗೋಲ್ಡಿ ರಾಜರ್ ನ ಸಾವಾದಾಗ ಲೈವ್ ಅಲ್ಲಿ ನೋಡಿದ್ದ. ಇವನ ಕ್ರೀಮೇಟ್ಸ್ ಅಂತೂ ಪೈರೇಟ್ಸ್ ಗಳನ್ನ ಪುಡಿ ಮಾಡ್ತಿದ್ದಾರೆ, ಆದ್ರೆ ಬಚಾವ್ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನೇನು ಲುಫಿ ಸಾಯ್ತಾನೆ ಅಂತ ಅನ್ನೋದ್ರಲ್ಲಿ ಸಡನ್ ಆಗಿ ಒಂದು ಗುಡುಗು ಬರುತ್ತೆ. ಅದರ ಫೋರ್ಸ್ ಗೆ ಲುಫಿ ಹ್ಯಾಟ್ ಕೆಳಗಡೆ ಬೀಳುತ್ತೆ, ಅಂಡ್ ಲುಫಿ ಕೂಡ ಕೆಳಗಡೆ ಬೀಳ್ತಾನೆ. ಆದ್ರೆ ಸರಿಯಾಗಿ ಬಗ್ಗಿನಿಗೆ ಏಟು ಬಿದ್ದಿದೆ. ಸೊ ಎಲ್ಲ ಕ್ರೀಮೇಟ್ಸ್ ಬಂದು ಲುಫಿಯನ್ನ ಹಿಡಿತಾರೆ. ಸರಿ ಇದನ್ನೆಲ್ಲ ಗುರಿ ಇವನು ಅಂತ. ಆದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಮಾಡ್ತಿದ್ದಾರೆ ನಮ್ಮ ನ್ಯಾವಿ ಅವರು. ಎಲ್ಲ ಪೈರೇಟ್ಸ್ ಗಳು ಹೊಡ್ಕೊಂಡು ಬಿದ್ದಿದ್ದಾರೆ ತಾನೆ. ಇದೇ ಟೈಮ್ ಆಗಿದೆ ಫೀಲ್ಡಿಂಗ್ ಸೆಟ್ ಮಾಡೋದಕ್ಕೆ. ಸೊ ಇನ್ನು ಫೈಟ್ ಮಾಡಿದ್ರೆ ಆಗೋದಿಲ್ಲ, ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ದಾರಿಯಲ್ಲೇ ಝೋರೋನ ಕಣ್ಣೆದುರಲ್ಲಿ ಕಾಣ್ತಾಳೆ ತೋಶಿಕೋ. ಝೋರೋ ಹೇಳ್ತಾಳೆ, ನೀವಿಲ್ಲಿಂದ ಹೋಗಿ ನಾನು ಇವಳನ್ನ ನೋಡ್ಕೊಳ್ತೀನಿ ಅಂತ. ತೋಶಿಕೋ ಹೇಳ್ತಾಳೆ, ನೀನ್ ಅವನೇ ತಾನೆ ಅಲ್ಲಿ ಸ್ವಾರ್ಡ್ ನ ಶಾಪ್ ಅಲ್ಲಿ ಬಂದಿದ್ದೆ, ನಾನ್ ತಿಳ್ಕೊಂಡಿದ್ದೆ ನೀನೊಬ್ಬ ಒಳ್ಳೆ ಯೋಧ ಅಂತ, ಆದ್ರೆ ಪೈರೇಟ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಸೀದಾ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳೆ. ಅಂಡ್ ಗಾಯ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಫೈಟ್ ಕೇವಲ 1 ನಿಮಿಷ ಇತ್ತು ಅಷ್ಟೇ. ಆರಾಮ್ಸೆ ನಮ್ಮ ರೋರೋನೋವ ಝೋರೋ ಇಲ್ಲಿ ಗೆಲ್ತಾನೆ, ಬಟ್ ಅವನು ಕೊಲ್ಲೋದಿಲ್ಲ. ಆಫ್ ಕೋರ್ಸ್ ಅವನು ಅವಳ ಸ್ವಾರ್ಡ್ ನ ಅಲ್ಲಿಯೇ ಚುಚ್ ಬಿಡ್ತಾನೆ ಅಷ್ಟೇ. ಬೇಕಂದ್ರೆ ಆಫ್ ಕೋರ್ಸ್ ಅವನಿಗೆ ಕೊಲ್ಬೋದಿತ್ತು. ಸೊ ಅಲ್ಲಿಂದ ಹೋಗ್ಬಿಡ್ತಾನೆ. ಈಚೆ ಬದಿಯಿಂದ ಲುಫಿ ಮತ್ತೆ ಸಂಜಿ ಜೊತೆಗಿದ್ದಾರೆ. ಆಗ ಸಂಜಿ ಹೇಳ್ತಾನೆ, ನನ್ನ ಎದುರಲ್ಲಿ ಸ್ಮೋಕರ್ ಕಾಣ್ತಿದ್ದಾನೆ, ಇವನನ್ನ ನಾನ್ ನೋಡ್ಕೊಳ್ತೀನಿ ಅಂತ. ಸೊ ಸೀದಾ ಕಿಕ್ ಹೊಡಿಯೋದಕ್ಕೆ ನೋಡ್ತಾನೆ, ಬಟ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಸ್ಮೋಕರ್ ನ ಬಳಿ ಕೂಡ ಒಂದು ಡೆವಿಲ್ ಫ್ರೂಟ್ ಇದೆ. ಇವನ ಪವರ್ ಆಗಿದೆ ಕಂಪ್ಲೀಟ್ ಬಾಡಿ ಸ್ಮೋಕ್ ಆಗುತ್ತೆ ಗುರು ಹೊಡೆದ್ರೆ. ಸಿಗರಲ್ಲಿ ಕೂಡ ಸ್ಮೋಕಿಂಗ್ ಮಾಡ್ತಿದ್ದಾನೆ, ಅವನ ಬಾಡಿಯ ಸ್ಮೋಕಿಂಗ್ ಗುರು. ಎಷ್ಟು ಪಂಚ್ ಹೊಡೆದ್ರು ಅವನು ಸ್ಮೋಕಿಂಗ್ ಬರ್ತಿದೆ ಹೊರತು ಅವನ ಬಾಡಿಗೆ ಡ್ಯಾಮೇಜ್ ಆಗ್ತಿಲ್ಲ. ಲುಫಿ ಕೂಡ ಗಮ್ ಫ್ರೂಟ್ ನಲ್ಲಿ ಹೊಡಿತಾನೆ ಸಾಯ್ತೀನಿ ಅಂತ, ಆದ್ರೆ ಯಾವುದು ಕೂಡ ವರ್ಕ್ ಆಗ್ತಿಲ್ಲ. ಇಲ್ಲಿ ಅವನನ್ನ ಟಚ್ ಮಾಡೋದೇ ಇಂಪಾಸಿಬಲ್ ಆಗಿದೆ. ಹಾಗಾಗಿ ಸ್ಮೋಕಿಂಗ್ ಅಲ್ಲಿ ಅವರನ್ನೇ ಹಾರಿಸ್ಬಿಡ್ತಾನೆ ಗುರು. ಹೀಗೆ ಲುಫಿನಿಗಂತೂ ಇಲ್ಲಿ ಗೆಲ್ಲೋದು ಇಂಪಾಸಿಬಲ್ ಆಗಿದೆ. ಇನ್ನೇನು ಲುಫಿಯನ್ನ ಹಿಡಿದು ಅಲ್ಲೇ ಕರ್ಕೊಂಡು ಹೋಗೋದ್ರಲ್ಲಿರುವಾಗ ಸ್ಮೋಕರ್ ಸ್ವಾಡ್ ತೆಗಿತಾನೆ, ಬಟ್ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ತಡಿತಾನೆ. ಹಾಗೆ ಸ್ಮೋಕರ್ ಹತ್ರ ಹೇಳಿ ಬಿಡ್ತಾನೆ, ಸುಮ್ನೆ ಅವನನ್ನ ಬಿಟ್ಬಿಡು ಅಂತ. ನಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಸ್ಮೋಕರ್ ನಿಗೆ ಏನ್ ಕೂಡ ಮಾಡೋದಕ್ಕೆ ಆಗ್ತಿಲ್ಲ ಇಲ್ಲಿ ಅಂತ. ಅಷ್ಟ್ರಲ್ಲೂ ಈ ಕ್ಯಾರೆಕ್ಟರ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ದೊಡ್ಡ ಸ್ಪಾಯ್ಲರ್ ಆಗಿದೆ. ಮತ್ತೆ ನಾನು ಹೇಳೇ ಬಿಡ್ತೀನಿ, ಇದು ಮಂಕಿ ಡಿ ಲುಫಿಯ ತಂದೆ, ಮಂಕಿ ಡಿ ಡ್ರ್ಯಾಗನ್ ಅಂತ. ಎಸ್ ಗಾಯ್ಸ್, ಲುಫಿನ ತಂದೆ ಈಗ ಕೂಡ ಬದುಕಿದ್ದಾರೆ. ಮತ್ತೆ ಇವನೊಬ್ಬ ಒನ್ ಆಫ್ ದಿ ಲೆಜೆಂಡರಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇವನ ಪವರ್ ಏನು ಅಂತ ಈಗ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ ಎಕ್ಸಾಕ್ಟ್ಲಿ. ಲುಫಿಯ ಫ್ಯಾಮಿಲಿನೇ ಒಂಥರ ಗ್ರೇಟೆಸ್ಟ್ ಅಂತ ಹೇಳ್ಬೋದು ಗುರು. ಏನಿರ್ಲಿ, ಬ್ಯಾಕ್ ಇನ್ ಟು ದ ಸ್ಟೋರಿ. ಇಲ್ಲಿ ನಮ್ಮ ಲುಫಿ ಅಂತ ಈಗ ಅಲ್ಲಿಂದ ಎದ್ದು ಬಿಡ್ತಾನೆ ಕಷ್ಟದಲ್ಲೇ. ಅವನ ಕ್ರೂಮೇಟ್ಸ್
ಬಂದು ಹೇಳ್ತಾರೆ ಪಕ್ಕ ಇಲ್ಲಿಂದ ನಾವು ಎಸ್ಕೇಪ್ ಆಗ್ಬೇಕಾಗುತ್ತಾ, ಇಲ್ಲಾಂದ್ರೆ ಈಗ ಎಲ್ರು ಬರ್ತಾರೆ. ಅಷ್ಟರಲ್ಲೂ ಆ ಸ್ಮೋಕರ್ ಅನ್ನ ತಡೆದ ವ್ಯಕ್ತಿ ನಿಂಗೆ ಯಾರು ಅಂತ ಗೊತ್ತಿದ್ಯಾ ಅಂತ ಲುಫಿಲ್ ಹತ್ರ ಕೇಳ್ತಾರೆ. ಅವನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಗುರು, ಇವನ್ ಸ್ವತಃ ಅವನ ತಂದೆಯನ್ನು ಅವನೇ ನೋಡಿಲ್ಲ. ಇನ್ನೊಂದು ಕಡೆಯಲ್ಲಿ ಈಗ ನಾವು ತೋಶಿಕೋನ ನೋಡ್ತೀವಿ, ಬಟ್ ಅವಳ ಕಣ್ಣೆದುರಲ್ಲೇ ಇಲ್ಲಿ ನಿಕೋ ರಾಬಿನ್ ಕೂಡ ಕಾಣ್ತಾಳೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೆ, ಇವಳು ಕೂಡ ಒಬ್ಳು ಪೈರೇಟ್ ಆಗಿದ್ದಾಳೆ. ನಿಕೋ ರಾಬಿನ್ ಇಲ್ಲಿ ಆಫರ್ ಮಾಡ್ತಾಳೆ, ನಮ್ಮದೊಂದು ಪೈರೇಟ್ ನ ಗುಂಪಿದೆ, ನೀನು ಜಾಯ್ನ್ ಆಗ್ತೀಯಾ ಅಂತ. ತೋಶಿಕೋ ಒಬ್ಳು ನೇವಿ ಅವಳಾಗಿದ್ದಾಳೆ, ಸೊ ಅವಳು ಹೇಳ್ತಾಳೆ ನನ್ಗೆ ಅದು ಇಷ್ಟ ಇಲ್ಲ ಅಂತ. ಅಂದ್ರೆ ತೋಶಿಕಿ ಸ್ವಲ್ಪ ಪವರ್ಫುಲ್ ಇದ್ದಾಳೆ, ಅದಕ್ಕೋಸ್ಕರ ನಮ್ಮ ಗ್ರೂಪ್ ಗೆ ಬರ್ತೀಯ ಅಂತ ಕೇಳ್ತಿದ್ದಾಳೆ ಅಷ್ಟೇ. ಸೊ ಇವಳಂತೂ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ಲು. ಆದ್ರೆ ಒಳಗಡೆ ಬಂದಾಗ ಗೊತ್ತಾಗುತ್ತೆ ಈ ಬಾರ್ ಶಾಪ್ ನ ಒಳಗಡೆ ನಮ್ಮ ಸ್ಮೋಕರ್ ಬಂದಿದ್ದಾರೆ. ಅಂಡ್ ಇಲ್ಲಿ ಸ್ಮೋಕರ್ ಹೇಳ್ತಾನೆ ಯಾಕೆ ಅವನು ಪೈರೇಟ್ ಗಳನ್ನ ತುಂಬಾ ಹೇಟ್ ಮಾಡ್ತಾನಂತ. ಬೇಸಿಕಲಿ ಅವನು ಬಾಲ್ಯದ ಟೈಮ್ ಅಲ್ಲಿ ಗೋಲ್ಡಿ ರಾಜರ್ ಸಾಯೋದನ್ನ ಕಣ್ಣಾರೆ ನೋಡಿದಾನೆ. ಆದ್ರೆ ಅವನ ಥಾಟ್ಸ್ ಏನಂದ್ರೆ ಈ ಪೈರೇಟ್ ಕಿಂಗ್ ಇದಾನಲ್ಲ ಅವನು ಡಿಸರ್ವ್ ಮಾಡ್ತಾನೆ ಸಾಯೋದಕ್ಕೆ. ಯಾಕಂದ್ರೆ ಮುಂಚೆನೆ ಪೈರೇಟ್ಸ್ ಗಳಂದ್ರೆ ಕೆಟ್ಟವರು, ಅದ್ರಲ್ಲೂ ಅವನ ಸಾವನ್ನ ನೋಡಿ ಎಲ್ರು ಇನ್ಸ್ಪೈರ್ ಆಗಿ ಪೈರೇಟ್ ಆಗ್ಬಾರ್ದು. ಅಷ್ಟ್ರಲ್ಲೂ ಆದ್ರೂ ಅವರನ್ನ ಹಿಡಿದಾಕ್ಬೇಕು ಅಂತ ಅವನ ಪ್ಲಾನ್ ಆಗಿತ್ತು. ಅಷ್ಟ್ರಲ್ಲೂ ಸರ್ಕ್ಯಾಸಮ್ ಏನಂದ್ರೆ ಇವನೀಗ ಕುಡಿತಿದ್ದಾನಲ್ಲ ಎಣ್ಣೆ. ಈ ಬಾರ್ ಶಾಪ್ ಗೆ ಗೋಲ್ಡಿ ರಾಜರ್ ಡೈಲಿ ಬರ್ತಿದ್ದ ಗುರು ಕುಡಿಲಿಕ್ಕೆ. ಅಂಡ್ ಈಗ ಇನ್ನೊಂದ್ ಸೈಡ್ ಅಲ್ಲಿ ನಾವು ನೋಡ್ತೀವಿ ಬೆಳಿಗ್ಗೆ ಆಗೋದ್ರಲ್ಲಿದೆ. ಪ್ಲಸ್ ಮಂಕಿ ಡಿ ಲುಫಿ ಆಗೋವನ ಗ್ಯಾಂಗ್ ಸೀದಾ ಹೋಗ್ತಿದ್ದಾರೆ ಅಲ್ಲಿಂದ ಎಸ್ಕೇಪ್ ಹಾಕೊಂಡು ಇನ್ನೊಂದು ಜಾಗಕ್ಕೆ. ಆ ಜಾಗದ ಹೆಸರು ರಿವರ್ಸ್ ಮೌಂಟೇನ್ ಅಂತೆ. ಸೊ ಮುಂದೆ ಏನಾಗೋದ್ರಲ್ಲಿದೆ, ಅಲ್ಲಿ ಏನೇನೋ ಆಗೋದ್ರಲ್ಲಿದೆ ಅಂತ ಎಲ್ಲಾನು ನೋಡೋಣ ಬನ್ನಿ. ಎಪಿಸೋಡ್ 2. ಈಗ ಲುಫಿ ಆಗೋವನ ಗ್ಯಾಂಗ್ ಜೊತೆಗೇನೆ ಕೂತಿದ್ದಾರೆ, ಬಟ್ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸರಿಯಾಗಿ ಗೊತ್ತಾಗ್ತಿಲ್ಲ ನಕ್ಷೆಯಲ್ಲಿ ಯಾವ ಕಡೆಗೆ ಹೋಗ್ಬೇಕು ಅಂತ. ಯಾಕಂದ್ರೆ ಈ ನಕ್ಷೆಯನ್ನ ಅವಳೇ ಸ್ವತಃ ಮಾಡಿದ್ದು ನಿಮ್ಗೆ ಗೊತ್ತಿರೋ ಹಾಗೆ, ಬಟ್ ಅವಳು ನಕ್ಷೆಯನ್ನ ತಯಾರಿಸುವಾಗ ಅದೊಂದು ಇಮ್ಯಾಜಿನೇಷನ್ ಆಗಿರುತ್ತೆ. ಅದನ್ನ ಎಕ್ಸಾಕ್ಟ್ ಆಗಿ ಹೇಗಿದೆ ಅಂತ ತೋರಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಲ್ಲಿ ಇವರಿಗೆ ರಿವರ್ಸ್ ಮೌಂಟೇನ್ ಅನ್ನೋ ಜಾಗಕ್ಕೆ ಹೋಗ್ಬೇಕಂತಿದ್ರೆ ಅಲ್ಲಿಗೆ ಹೋಗೋದಕ್ಕೆ ಜಾಗ ಇದೆ, ಬಟ್ ಇವರು ಒನ್ ಪೀಸ್ ಅನ್ನು ಹುಡ್ಕೊಂಡು ಬೇರೆ ರೂಟ್ ಇಂದ ಈಸಿಯಾಗಿ ಹೋಗೋದಕ್ಕೆ ಅಂತ ಹೋದ್ರೆ ಅಲ್ಲಿ ಎದುರಲ್ಲಿ ಪೈರೇಟ್ಸ್ ಗಳು ಅಥವಾ ದೊಡ್ಡ ದೊಡ್ಡ ಮಾನ್ಸ್ಟರ್ ಕೂಡ ಸಿಗೋ ಚಾನ್ಸಸ್ ಇದೆ. ಸೊ ರಿವರ್ಸ್ ಮೌಂಟೇನ್ ಗೆ ಹೋಗೋದು ಸೇಫ್ ಅಂತ ಹೇಳಿ ಆ ರೂಟ್ ಗೆನೆ ಹೋಗ್ತಾರೆ. ಇದರ ಮಿಡಲ್ ಅಲ್ಲಿ ಹೋಗುವಾಗ ಗಾಳಿ ಪ್ರೆಷರ್ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಉಸಪ್ ಒಬ್ನಿಗೆನೆ ಫ್ಲಾಗ್ ಅನ್ನ ಹಿಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಝೋರೋ ಮತ್ತೆ ಸಂಜು ಕೂಡ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಸೊ ಆದ್ರೂ ಕೂಡ ಇಲ್ಲಿ ಕಂಟ್ರೋಲ್ ಸಿಗ್ತಿಲ್ಲ ಇವರ ಶಿಪ್ ಅಂತೂ. ಇದಕ್ಕೋಸ್ಕರ ನಮ್ಮ ಲುಫಿ ಒಂದು ಪ್ಲಾನ್ ಮಾಡ್ತಾನೆ. ಅವನ ಎರಡು ಕೈಗಳನ್ನ ಸ್ಟ್ರೆಚ್ ಮಾಡಿ ಪೂರ್ತಿ ಶಿಪ್ ಗೆ ಗ್ರಿಪ್ ಅನ್ನು ಕೊಟ್ಟು ಬೇಕಾದ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಸೊ ಹೀಗೆ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಬೈ ಮಿಸ್ಟೇಕ್ ಆಗಿ ಕೂಡ ಶಿಪ್ ಅಂತೂ ಕ್ರಾಶ್ ಆಗ್ಬಾರ್ದು ಅಂತ. ಸೊ ಮೌಂಟೇನ್ ಟಾಪ್ ಗೆ ಬಂದಿದ್ದಾರೆ. ಈಗ ಒಂದು ದೊಡ್ಡ ಇಳಿಜಾರು ಇದೆ. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾರೆ. ಬಟ್ ಆಗ ಅವರಿಗೆ ರಿಯಲೈಸ್ ಆಯ್ತು ಅಲ್ಲಿ ದೊಡ್ಡದಾದಂತ ದೈತ್ಯ ವೇಲ್ ಇದೆ ಅಂತ. ಅದನ್ನು ತಡೆಯೋದಕ್ಕಂತ ಲುಫಿ ಹೋಗ್ತಾನೆ, ಬಟ್ ಅವನಲ್ಲಿ ಮೂರ್ಛೆ ಹೋಗ್ಬಿಡ್ತಾನೆ. ಈಗ ಸ್ವಲ್ಪ ಗಂಟೆಗಳಾದ್ಮೇಲೆ ಅವನು ಹೇಳ್ತಾನೆ, ಬಟ್ ನೋಡಿದಾಗ ಯಾವ್ದೊಂದು ಜಾಗಕ್ಕೆ ಬಂದಿದ್ದಾನೆ. ಎದ್ದ ತಕ್ಷಣ ಒಬ್ಬ ಅಜ್ಜನನ್ನ ನೋಡ್ತಾನೆ, ಮತ್ತೆ ಬದಿಯಲ್ಲಿ ಆ ದೊಡ್ಡ ವೇಲ್ ಕೂಡ ಕಾಣ್ತಿದೆ. ಅವನದಕ್ಕೆ ಹೊಡೆಯೋದಕ್ಕೆಲ್ಲ ನೋಡ್ತಾನೆ, ಬಟ್ ಏನು ಕೂಡ ಆಗ್ತಾ ಇಲ್ಲ. ಇದೇ ಟೈಮ್ಗೆ ಈ ಅಜ್ಜ ಅಂತೂ ಇಂಜೆಕ್ಷನ್ ಹಾಕಿ ಅದರಿಂದ ಫೈರ್ ಮಾಡ್ಬಿಡ್ತಾನೆ. ಅದು ಸೀದಾ ಬೀಳುತ್ತೆ ವೇಲ್ಗೆ, ಮತ್ತೆ ವೇಲ್ ಅಂತೂ ಇಲ್ಲಿ ಪ್ರಜ್ಞೆ ತಪ್ಪುತ್ತೆ. ಲುಫಿ ಸೀದಾ ಓಡ್ಕೊಂಡು ಹೇಳ್ತಾನೆ, ಏನ್ ಮಾಡಿದ್ರಿ ನೀವು? ನನ್ನ ಫ್ರೆಂಡ್ಸ್ ಮತ್ತೆ ಶಿಪ್ ಅಂತೂ ಆ ವೇಲ್ ನ ಬಾಯಿ ಒಳಗಡೆ ಹೋಗಿದ್ದಾರೆ. ಈ ಅಜ್ಜ ಹೇಳ್ತಾನೆ, ನಿನ್ನ ಫ್ರೆಂಡ್ಸ್ ನ ಬಗ್ಗೆ ಎಲ್ಲ ಮರ್ತು ಬಿಡು, ಅದು ಅಷ್ಟು ದೊಡ್ಡ ವೇಲ್ ಆಗಿದೆ, ಅದ್ರ ಬಾಯಿ ಒಳಗೆ ಹೋದ್ರೆ ಯಾರು ಕೂಡ ಬದುಕೋದಿಲ್ಲ. ಆದ್ರೆ ಲುಫಿನಿಗೆ ತುಂಬಾ ನಂಬಿಕೆ ಇದೆ, ಅವರೆಲ್ಲರೂ ಬದುಕಿದ್ದಾರೆ, ಅವ್ರಿಗೆ ಏನು ಕೂಡ ಆಗ್ಲಿಲ್ಲ ಅಂತ. ಸೊ ಫೈನಲಿ ನಾವು ವೇಲ್ ನ ಬಾಯಿ ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ ಶಿಪ್ ನ ಜೊತೆಗೆ ಎಲ್ಲರೂ ಕೂಡ ಬದುಕಿದ್ದಾರೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಆಕ್ಸಿಜನ್ ಕೂಡ ಸಿಗ್ತಿದೆ, ಜಸ್ಟ್ ಒಂದು ಕತ್ತಲಿದೆ ಅಂತ ಮಾತ್ರ ಅಷ್ಟೇ. ಯಾಕಂದ್ರೆ ಅದು ನಾರ್ಮಲ್ ಟೈಪ್ ನ ವೇಲ್ ಅಲ್ಲ, ಇದೊಂಥರ ಬೇರೆನೆ ಮಾನ್ಸ್ಟರ್ ಅಂತ ಹೇಳ್ಬೋದು. ಇದರ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸ್ಮೋಕರ್ ಅನ್ನ. ಅವನು ತೋಶಿಕಿಯ ಜೊತೆಗೆ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿ ಗಾರ್ಪ್ ಬರ್ತಾರೆ. ಸ್ಮೋಕರ್ ಹೇಳ್ತಾನೆ, ವೈಸ್ ಅಡ್ಮಿರಲ್ ಗಾರ್ಪ್, ಇವರು ಯಾರು ನಿಮ್ ಜೊತೆ ಅಸಿಸ್ಟೆಂಟ್ ಬಂದಿದ್ದಾರೆ, ಏನೋ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಬರ್ತಿದ್ರಿ, ಏನ್ ವಿಷಯ? ಗಾರ್ಪ್ ಹೇಳ್ತಾನೆ, ನೀನು ಕೂಡ ಮುಂಚೆ ಮಗು ಆಗಿದ್ದೆ ತಾನೆ, ಸುಮ್ನಿರು. ನಂಗೆ ಈ ಇಬ್ರು ಅಸಿಸ್ಟೆಂಟ್ ನ ಜೊತೆಗೆ ತುಂಬಾನೇ ವಿಶ್ವಾಸ ಇದೆ. ನೋಡ್ತಾ ಇರು, ಒಂದು ದಿನ ಇವರು ನೇವಿಯ ಕ್ಯಾಪ್ಟನ್ ಆಗ್ತಾರೆ. ಈ ಕೋಬಿ ಮತ್ತೆ ಹೆಲಂಪುರ್ಗೆ ಅನ್ಸುತ್ತೆ ನಮ್ಮನ್ನ ಯಾಕೆ ಇಲ್ಲಿ ವೈಸ್ ಅಡ್ಮಿರಲ್ ಗಾರ್ಪ್ ಕರ್ಕೊಂಡು ಬಂದಿದ್ದಾರೆ ಅಂತ. ಸೊ ಗಾರ್ಪ್ ಮತ್ತೆ ಸ್ಮೋಕರ್ ಪರ್ಸನಲ್ ಆಗಿ ಮಾತಾಡ್ಬೇಕಂತ ಆಚೆ ಹೋಗ್ತಾರೆ. ಈಗ ವಾಪಸ್ ನಮ್ಮ ಲುಫಿಯಲ್ಲಿಗೆ ಸೀನ್ ಬರುತ್ತೆ. ಇಲ್ಲಿ ಈ ಅಜ್ಜ ಅಂತೂ ಸೀದಾ ಚಿಲ್ ಮಾಡ್ತಿದ್ದಾನೆ ಗುರು ನ್ಯೂಸ್ ಪೇಪರ್ ಅನ್ನ ಹಿಡ್ಕೊಂಡು. ಲುಫಿ ಬಂದು ಹೇಳ್ತಾನೆ, ನಂಗೆ ನನ್ನ ಫ್ರೆಂಡ್ಸ್ ಗಳು ಬೇಕು, ಹೇಗಾದ್ರೂ ಹೆಲ್ಪ್ ಮಾಡಿ, ನಾನು ಪೈರೇಟ್ ಕಿಂಗ್ ಆಗೋದ್ರಲ್ಲಿದ್ದೀನಿ, ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ. ಇವನಂತೂ ಮುಚ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಂಡ್ ವಾಪಸ್ ನಾವೀಗ ಸ್ಮೋಕರ್ ಅನ್ನ ನೋಡ್ತೀವಿ. ಇಲ್ಲಿ ಸ್ಮೋಕರ್ ನಿಗೆ ಮುಂಚೆನೂ ಗೊತ್ತಿರುತ್ತೆ ಲುಫಿ ಗಾರ್ಪ್ ನ ಮೊಮ್ಮಗ ಅಂತ. ಹಾಗಾಗಿ ಲುಫಿಯನ್ನ ಬಚಾವ್ ಮಾಡೋದಕ್ಕೆ ಗಾರ್ಪ್ ಇಲ್ಲಿಗೆ ಬಂದಿರಬಹುದು ಅಂತ ತಿಳ್ಕೊಂಡ. ಆದ್ರೆ ಗಾರ್ಪ್ ಹೇಳ್ತಾನೆ, ನಾನು ಆ ವಿಷಯಕ್ಕೆ ಬಂದಿದ್ದಲ್ಲ, ನಾನು ಅವನ ಬಗ್ಗೆ ಚಿಂತೆ ಮಾಡೋದಿಲ್ಲ, ಅವನು ಪೈರೇಟ್ ಆಗ್ತಾನೆ ಅಂತ ಎಲ್ಲ ಹೇಳ್ತಿದ್ದಾನೆ. ಅವನಂತೂ ಒನ್ ಪೀಸ್ ಅನ್ನು ಹುಡ್ಕೋ ಹುಚ್ಚಲ್ಲೇ ಸತ್ರು ಸಾಯ್ಬೋದು. ಹಾಗಾಗಿ ಆ ವಿಷಯವನ್ನ ಬಿಡು, ನಾನಿಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಬಂದಿರೋದು. ನಿನ್ನ ಅಗತ್ಯತೆ ತುಂಬಾನೇ ಇದೆ, ಯಾಕಂದ್ರೆ ನಿನ್ನ ಮೇಲೆ ನನಗೆ ಜಾಸ್ತಿ ವಿಶ್ವಾಸ ಇದೆ. ಈಗ ವಿಷಯ ಏನಂದ್ರೆ ಒಂದು ಪೈರೇಟ್ ನ ಗ್ಯಾಂಗ್ ಇದೆ ಅಂತೆ, ಅವ್ರು ತುಂಬಾ ಖತರ್ನಾಕ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜನ ನ್ಯಾವಿಗಳಿದ್ರೆ ಅದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ನೀನು ಕಣ್ಣಿಟ್ಟಿರ್ಬೇಕು ಅಂತ ಹೇಳಿ ಸ್ಮೋಕರ್ ಗೆ ಹೇಳ್ತಾನೆ. ಜೊತೆಗೇನೆ ಒಂದ್ ವೇಳೆ ಲುಫಿ ಸಿಕ್ಕಿದ್ರೆ ಅವನನ್ನ ಸುಮ್ನೆ ಹಂಟಿಂಗ್ ಮಾಡೋದು ಬಿಟ್ಟು ಬೇರೆ ಪೈರೇಟ್ಸ್ ಗಳನ್ನ ಹಿಡಿ ಅಂತ ಕೂಡ ಹೇಳ್ತಾನೆ. ಈಗ ಇನ್ನೊಂದು ಕಡೆ ವೇಲ್ ನ ಹೊಟ್ಟೆ ಒಳಗಡೆ ನಾವು ನೋಡ್ತೀವಿ ಝೋರೋ, ಸಂಜು, ಉಸಪ್, ನಾಮಿ ಅಂತೂ ಇಲ್ಲಿ ಒಂದು ಪ್ಲಾನ್ ಮಾಡ್ತಾರೆ. ಸಂಜು ಮತ್ತೆ ಉಸಪ್ ಏನಾದ್ರು ಇಲ್ಲಿ ಸಿಗುತ್ತಾ ಅಂತ ಹುಡುಕಿದ್ರೆ ನಾಮಿ ಮತ್ತೆ ಝೋರೋ ಶಿಪ್ ಅಲ್ಲಿ ಇರ್ತಾರೆ, ಏನಾದ್ರು ಪ್ಲಾನ್ ಆಗುತ್ತಾ ಅಂತ ನೋಡೋದಕ್ಕೆ. ಇಲ್ಲಿ ಉಸಪ್ ಮತ್ತೆ ಸಂಜಿ ನಡ್ಕೊಂಡು ಹೋಗ್ತಿರುವಾಗ ತುಂಬಾ ಜನ ಸತ್ತಿರೋದು ಕೂಡ ಕಾಣುತ್ತೆ, ಬಟ್ ಇಲ್ಲಿ ಒಬ್ಬ ಬದುಕಿದಾನೆ ಕೂಡ. ಸಂಜಿ ಮತ್ತೆ ಉಸಪ್ನಿಗೆ ಶಾಕ್ ಆಗುತ್ತೆ, ಯಾರು ಗುರು ಇವನು ಅಂತ. ಮತ್ತೆ ಗಾಸ್ ಇವನು ಯಾರು ಅಂತ ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಫಸ್ಟ್ ಎಪಿಸೋಡ್ ಅಲ್ಲಿ ನಾ ಹೇಳಿದ್ನಲ್ವಾ ಬರೋಕ್ ಗ್ಯಾಂಗ್ ಅಂತ ಒಂದಿದೆ ಅಂತ, ಅದೇ ಅಲ್ಲಿನ ವ್ಯಕ್ತಿಗಳಿಗೆ ನಂಬರ್ ಅಲ್ಲಿ ಅಥವಾ ವಾರದ ಹೆಸರಿನಲ್ಲಿ ಹೆಸರಿರುತ್ತೆ. ಹಾಗೇನೆ ಇವನ ಹೆಸರಾಗಿದೆ
ಮಿಸ್ಟರ್ 7 ಅಂತ. ಇವನೊಬ್ಬ ಪುಕ್ಲ ಏಜೆಂಟ್ ಗುರು. ಇವರಿಗಂತೂ ನಾಯಿ ಕೊಡ್ದಂಗ್ ಹೊಡಿತಾರೆ ಇಲ್ಲಿ. ಇನ್ನೊಂದು ಕಡೆ ಝೋರೋ ಮತ್ತೆ ನಾಮಿ ಅವರವರ ಕೆಲಸ ಮಾಡ್ತಿದ್ದಾರೆ. ಝೋರೋ ಒಂದು ದೊಡ್ಡ ಸ್ಟಿಕ್ ಅನ್ನ ತಗೊಂಡು ಅದರಲ್ಲಿ ಅವನ 3 ಸ್ವಾರ್ಡ್ ಅನ್ನ ಕಟ್ಟಿ ಹಾಕ್ತಾನೆ. ಇದನ್ನ ವೇಲ್ಗೆ ಚುಚ್ಚೋದ್ರಿಂದ ಅದು ಬಾಯಿ ತೆರೆಯುತ್ತೆ ಅಂತ ತಿಳ್ಕೊಂಡಿದ್ದಾನೆ. ನಮಗೆ ಅನ್ಸುತ್ತೆ ಇದೆಲ್ಲ ವರ್ಕ್ ಆಗೋ ತರ ಕಾಣ್ತಿಲ್ಲ ಅಂತ. ಬಟ್ ಅದೇ ಟೈಮ್ಗೆ ನೋಡ್ತಾಳೆ ಅವಳ ಕಾಂಪಾಸ್ ಕೂಡ ಕಾಣಾಗಿದೆ. ನೋಡಿದಾಗ ಇಲ್ಲಿ ಇನ್ನೊಬ್ಳು ಹುಡುಗಿ ಕಾಣ್ತಿದ್ದಾಳೆ ಗುರು. ಅಂದ್ರೆ ಈ ವೇಲ್ ಅಂತೂ ತುಂಬಾ ಜನರನ್ನ ನುಂಗಿದೆ ಅಂತ ಆಯ್ತು. ಸೊ ಈ ಒಬ್ಳು ಹುಡುಗಿ ಅಂತೂ ನಾಮಿನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಾಮಿ ಕೂಡ ಕಡಿಮೆ ಇಲ್ಲ ಅದನ್ನೆಲ್ಲ ಡಾಡ್ಜ್ ಮಾಡ್ತಾಳೆ. ಅಂಡ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇವಳ ಹೆಸರು ವಿವಿ ಅಂತ. ಇದೇ ಟೈಮ್ಗೆ ಉಸಪ್ ಮತ್ತೆ ಸಾಂಜು ಕೂಡ ಬರ್ತಾರೆ. ಆ ಒಬ್ಬ ಮಿಸ್ಟರ್ 7 ಅನ್ನ ಎತ್ಕೊಂಡು ಬಂದು. ಸೊ ಇಲ್ಲಿ ವಿವಿ ಕೂಡ ಸರೆಂಡರ್ ಆಗ್ಬಿಡ್ತಾಳೆ. ಇನ್ನೊಂದು ಕಡೆ ನಮ್ಮ ಲುಫಿ ಅಂತೂ ಟಾರ್ಚರ್ ಕೊಡ್ತಿದ್ದಾನೆ ಗುರು ಈ ಅಜ್ಜನಿಗೆ. ಯಾವ ರೀತಿ ಟಾರ್ಚರ್ ಕೊಡ್ತಿದ್ದಾನೆ ಅಂದ್ರೆ, ಪ್ಲೀಸ್ ಸರ್ ದಯವಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಆ ವೇಲ್ ನ ಹೊಟ್ಟೆಯಲ್ಲಿ, ದಯವಿಟ್ಟು ಹೇಗಾದ್ರು ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ. ಸೊ ಎಷ್ಟು ಟಾರ್ಚರ್ ಮಾಡಿದ್ಮೇಲೆ ಅಜ್ಜ ಕೂಡ ಹೇಳ್ತಾನೆ ಓಕೆ ಅಂತ. ಅಷ್ಟ್ರಲ್ಲಿ ಅದು ನಾರ್ಮಲ್ ವೇಲ್ ಅಲ್ಲ, ಅದು ಲಬೂನ್ ಆಗಿದೆ. ಲುಫಿ ಹೇಳ್ತಾನೆ ಲಬೂನ್ ಅಂದ್ರೆ ಏನು, ನೀವು ಆ ವೇಲ್ಗೆ ಲಬೂನ್ ಅಂತ ಹೆಸರಿಟ್ರ? ಈ ಅಜ್ಜ ಹೇಳ್ತಾನೆ ಇಲ್ಲ ಅದು ಮುಂಚೆಯಿಂದಲೂ ಇತ್ತು ಅಂತ. ಸೊ ಈ ಅಜ್ಜ ಅವನ ಸ್ಟೋರಿ ಹೇಳ್ತಾನೆ. ಅವನು ಯಂಗ್ ಇದ್ದಾಗ ಒಂದು ಪೈರೇಟ್ ನ ಶಿಪ್ ಬಂದಿತ್ತು. ಸೊ ನಮ್ಮ ಅಜ್ಜ ಅವರ ಹತ್ರ ಮೀಟ್ ಆಗಿ ಮಾತಾಡಿದ್ದ, ಎಷ್ಟು ಸಮಯ ಇಲ್ಲಿ ಇರ್ತೀರಾ ಅಂತೆಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನಮಗೆ ಸ್ಟೇ ಆಗೋದಕ್ಕೆ ಸ್ವಲ್ಪ ದಿನ ಬೇಕಾಗಿದೆ, ನಿಮ್ಮ ಶಾಪ್ ಇಂದ ಎಣ್ಣೆ ಎಲ್ಲ ಬೈ ಮಾಡ್ತೀನಿ ಅಂತ. ಅದೇ ಟೈಮ್ ಇವರ ಕಣ್ಣೆದುರಲ್ಲಿ ಕಾಣುತ್ತೆ ಅದೊಂದು ವೇಲ್, ಅದರ ಹೆಸರು ಲಬೂನ್ ಅಂತ. ಸೊ ಇವನು ಹೇಳೋದೇನಂದ್ರೆ ಅದು ಯಾರಿಗೂ ತೊಂದರೆ ಕೊಡುವುದಿಲ್ಲ ಅಂತ. ಅದು ಒಂದ್ ವೇಳೆ ನುಂಗಿದ್ರು ಕೂಡ ಒಳಗಡೆ ಆಕ್ಸಿಜನ್ ಬರುತ್ತೆ. ಈ ಪೈರೇಟ್ ಹೇಳ್ತಾನೆ ನಾವು ಗ್ರ್ಯಾಂಡ್ ಲೈನ್ ಗೆ ಒನ್ ಪೀಸ್ ಅನ್ನು ಹುಡುಕೋದಕ್ಕೆ ಎಲ್ಲ ಕ್ರೂ ಸೇರಿ ಒಟ್ಟಿಗೆ ಹೋಗ್ತಿದ್ದೀವಿ. ನಮ್ಮ ಪೈರೇಟ್ ಶಿಪ್ ಅಲ್ಲಿ ಮ್ಯೂಸಿಷಿಯನ್ ಎಲ್ಲ ಇದ್ದಾರೆ. ನಾವು ಸಾಂಗ್ ಅನ್ನೆಲ್ಲ ಹೇಳ್ಕೊಂಡು ಪಾರ್ಟಿ ಮಾಡ್ಕೊಂಡು ಶಿಪ್ ಅಲ್ಲಿ ಹೋಗ್ತಿರುವಾಗ ಈ ಲಬೂನ್ ಕೂಡ ನಮ್ ಜೊತೆಗೆ ಬಂದಿತ್ತು ಅಂತ. ಮತ್ತೆ ಗಾಯ್ಸ್ ಆ ಸಿಂಗರ್ ಇವನಾಗಿದ್ದಾನೆ. ಈ ಬ್ಲಾಕ್ ಶರ್ಟ್ ನವನು ಒನ್ ಪೀಸ್ ಫ್ಯಾನ್ ಗಂತೂ ಗೊತ್ತಿದೆ ಇವನ ಹೆಸರು ಬ್ರೂಕ್ ಅಂತ. ಇವನ್ ಯಾರಂತ ಇದ್ರಲ್ಲಂತೂ ತೋರಿಸ್ಲಿಲ್ಲ, ಬಟ್ ಈ ಸೀಸನ್ ಎಂಡ್ ಆದಾಗ ಹೇಳ್ತೀನಿ. ಇಲ್ಲಿ ನಮ್ಮ ಅಜ್ಜ ಹೇಳ್ತಾನೆ ಹಾಗಾದ್ರೆ ಈ ಲಬೂನ್ ನಿಮ್ ಜೊತೆ ಬರ್ತಿದೆ, ಆದ್ರೆ ಈಗ ನಿಮ್ದೊಂದು ಜರ್ನಿ ಆಗಿದೆ ಒನ್ ಪೀಸ್ ಅನ್ನು ಹುಡುಕೋದು. ಈ ಜರ್ನಿಯಲ್ಲಿ ನಿಮ್ಗೆ ಹಾದಿಯಲ್ಲಿ ಯಾವ್ದಾವ್ದೋ ಮಾನ್ಸ್ಟರ್ ಸಿಗ್ಬೋದು, ಪೈರೇಟ್ ಗಳು ಸಿಗ್ಬೋದು, ನೀವು ಸಾಯ್ಲೂಬಹುದು ಅಥವಾ ಅದೇ ಸಾಯ್ಬಹುದು. ಸೊ ಒಂದ್ ವೇಳೆ ಅದು ಸತ್ರೆ ನೀವು ನಿಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳ್ತಾನೆ. ಸೊ ಆ ದಿನ ಒಬ್ಬ ಪೈರೇಟ್ ಹೇಳ್ತಾನೆ ನೀವು ಸ್ವಲ್ಪ ಸಮಯ ಈ ಲಬೂನನ್ನ ಈ ಜಾಗದಲ್ಲೇ ಇಟ್ಕೊಳ್ಬೇಕು, ಯಾಕಂದ್ರೆ ನಾವು ಗ್ರ್ಯಾಂಡ್ ಲೈನ್ ಗೆ ಹೋಗಿ ಒನ್ ಪೀಸ್ ಅನ್ನ ಹುಡುಕಿ ವಾಪಸ್ ನಾವು ಬರ್ತೀವಿ, ಆಗ ನಾವು ಲಬೂನನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಆಕ್ಚುಲಿ ಆ ಟೈಮ್ ಅಲ್ಲಿ ಲಬೂನ್ ಅಂತೂ ಸಣ್ಣ ಬೇಬಿ ಆಗಿತ್ತು, ಆದ್ರೆ ಈಗಂತೂ ದೊಡ್ಡ ಪ್ರಾಣಿನೇ. ಸೊ ಅದು ಸಣ್ಣ ವಯಸ್ಸಿಂದಲೇ ತಿಳ್ಕೊಳ್ತಿತ್ತು ಈ ಬೆಟ್ಟವನ್ನು ಮುರಿದು ಹೊರಗಡೆ ಹೋದ್ರೆ ಆ ಪೈರೇಟ್ ಅನ್ನ ಮೀಟ್ ಆಗ್ಬೋದು ಅಂತ. ಆ ಟೈಮ್ ಅಲ್ಲಿ ಅಜ್ಜ ಅಂತೂ ಅದಕ್ಕೆ ಮಾತ್ರ ಎಲ್ಲ ಕೊಡ್ತಿದ್ದ, ಯಾಕಂದ್ರೆ ಅದು ಮಲಗ್ ಬಿಡ್ಲಿ ಅಂತ. ಆದ್ರೆ ಈಗಂತೂ ಅದು ತುಂಬಾ ದೊಡ್ಡ ದೈತ್ಯ ಪ್ರಾಣಿಯಾಗಿದೆ. ಈಗ ಅದಕ್ಕೆ ಮಾತ್ರ ಎಲ್ಲ ನಾಟೋದಿಲ್ಲ, ಅದಕ್ಕೋಸ್ಕರ ದಿನಕ್ಕೆ 20 ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಇದಕ್ಕೆ ಲುಫಿ ಹೇಳ್ತಾನೆ ಬೇರೆ ಏನು ದಾರಿ ಇಲ್ವಾ ಇಂಜೆಕ್ಷನ್ ಅನ್ನ ಕೊಡೋದು ಬಿಟ್ಟು, ಯಾಕಂದ್ರೆ ಇಂಜೆಕ್ಷನ್ ಅಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ. ಅಜ್ಜ ಹೇಳ್ತಾನೆ ನಾನು ಎಷ್ಟೋ ದಾರಿಯನ್ನು ಹುಡುಕಿದ್ದೆ, ಏನು ಮಾಡಿದ್ರು ಕೂಡ ಅದನ್ನ ಮೇಂಟೈನ್ ಮಾಡೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಸೊ ಬೇರೆ ದಾರಿ ಇರ್ಲಿಲ್ಲ. ಈಗ ನಾವು ನೋಡ್ತೀವಿ ಲಬೂನ್ ನ ಹೊಟ್ಟೆ ಒಳಗಡೆ ವಿವಿ ಮತ್ತೆ ಮಿಸ್ಟರ್ 7 ನ ಕಟ್ಟಿ ಹಾಕಿದ್ದಾರೆ. ಸೊ ಫಸ್ಟ್ ಇವನ ಮುಖವನ್ನ ಸರಿ ಗಮನಿಸಿದಾಗ ಗೊತ್ತಾಗುತ್ತೆ ಇವನು ಕೂಡ ಮಿಸ್ಟರ್ ನವರ ಕಡೆಯವನು ಅಂತ, ಅದೇ ಬರೋಕ್ ಗ್ಯಾಂಗ್ ನವನು ಅಂತ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಬರೋಕ್ ಗ್ಯಾಂಗ್ ಹುಡುಕ್ತಿದ್ದಾರೆ ಝೋರೋನನ್ನ, ಯಾಕಂದ್ರೆ ಅವರ ಕಡೆಯ ವ್ಯಕ್ತಿಯನ್ನ ಝೋರೋ ಕೊಂದಿದ್ದ. ಅಂಡ್ ಇನ್ನೊಂದು ಕಡೆಯಲ್ಲಂತೂ ಸ್ಮೋಕರ್ ಗೆ ಇಲ್ಲಿ ಗಾರ್ಪ್ ಹೇಳ್ತಾನೆ ಅದೇ ಬಾರೋಕ್ ಏಜೆಂಟ್ಸ್ ಅನ್ನ ಹಿಡಿಬೇಕು ಅಂತ. ಎಲ್ರಿಗೂ ಒಂದೊಂದು ನಂಬರ್ ಇದೆ. ಮತ್ತೆ ಇವರ ಗ್ಯಾಂಗ್ ಅಲ್ಲಿ ನಮ್ಗೆ ಕೆಲವೊಂದು ಗೊತ್ತಿರೋ ಪ್ರಕಾರ ಮಿಸ್ಟರ್ 0 ಹೆಸರಿನಲ್ಲಿ ಕ್ಯಾಪ್ಟನ್ ಇದಾರಂತೆ. ಮತ್ತೆ ಇವರು ತುಂಬಾ ಜನ ನ್ಯಾವಿಗಳನ್ನ ಕೂಡ ಕೊಂದಿದ್ದಾರೆ, ಪೈರೇಟ್ ಗಳನ್ನ ಕೂಡ ಕೊಂದಿದ್ದಾರೆ. ಹಾಗಾಗಿ ಸ್ಮೋಕರ್ ನಿಂಗೆ ಕೆಲಸ ಏನಂದ್ರೆ ಅದರಲ್ಲಿ ಒಬ್ಬರನ್ನಾದ್ರೂ ಹುಡುಕ್ಬೇಕಾಗುತ್ತೆ. ಇದರಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಮಿಸ್ಟರ್ 0 ನಾವು ಮೀಟ್ ಆಗ್ಬೇಕು. ಮತ್ತೆ ನಮ್ಗೆ ಗೊತ್ತಾಗ್ಬೇಕು ಈ ಮಿಸ್ಟರ್ 0 ಏನ್ ಮಾಡ್ತಿದ್ದಾನೆ, ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಮತ್ತೆ ಇನ್ನೊಂದು ಸುದ್ದಿ ಸಿಕ್ಕಿರೋ ಹಾಗೆ ಆಲಬಷ್ಟದ ಒಬ್ಳು ರಾಣಿ ಇದ್ದಾಳೆ ವಿವಿ ಅಂತ, ಅವಳು ನಾಪತ್ತೆ ಆಗಿದ್ದಾಳಂತೆ. ಸೊ ಈಗ ಅವಳನ್ನು ಹುಡುಕೋದು ಕೂಡ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಈಗ ವಾಪಸ್ ಲಬ್ಬುನ ಹೊಟ್ಟೆ ಒಳಗಡೆ ಇಲ್ಲಿ ಜಗಳ ನಡೆಯುತ್ತೆ. ಅಂದ್ರೆ ಇವರೇ ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಹೊತ್ತಿಗೆ ಸರಿಯಾಗಿ ಲಬ್ಬುನ ಹೊಟ್ಟೆ ಅಲ್ಲಾಡುತ್ತೆ. ಆಗ ಗೊತ್ತಾಗುತ್ತೆ ಇದ್ರ ಹೊಟ್ಟೆ ಒಳಗಡೆ ಇದ್ದಂತ ನೀರಂತೂ ಸುನಾಮಿ ತರ ಸುರಿತಿದೆ ಅಂತ. ಮತ್ತೆ ಇದೇ ಟೈಮ್ಗೆ ಲುಫಿ ಮತ್ತು ಅಜ್ಜ ಹೊರಗಡೆ ಬರ್ತಾರೆ. ಈ ಟೈಮ್ಗೆ ಅಜ್ಜ ಅಂತ ಹೇಳ್ತಾನೆ ಒಂದು ಸೂಜನ ಶೂಟ್ ಮಾಡೋದಕ್ಕೆ, ಆದ್ರೆ ಅದಂತೂ ನಾಟೋದೇ ಇಲ್ಲ. ಸೊ ಲುಫಿ ಅಂತೂ ಬೊಬ್ಬೆ ಹೊಡಿತಾನೆ, ಅದಕ್ಕೆ ಪಂಚ್ ಮಾಡೋದಕ್ಕೆ ಕೂಡ ನೋಡ್ತಾನೆ ತುಂಬಾ ದೂರದಿಂದ. ಆದ್ರೆ ಲಬ್ಬುನದಂತೂ ಯಾವುದೇ ರೆಸ್ಪಾನ್ಸ್ ಕೂಡ ಇಲ್ಲ. ಒಳಗಡೆಯಲ್ಲಿ ಝೋರೋ ಮತ್ತೆ ನಾಮಿ ಎಲ್ಲ ಕೈಯನ್ನ ಹಿಡಿತಿದ್ದಾರೆ. ಉಸಪ್ನದು ಯಾಕಂದ್ರೆ ಅವನು ಸಾಯೋದಕ್ಕಿದ್ದಾನೆ ಗುರು. ಈ ಟೈಮ್ ನಲ್ಲಿ ಭಾರ ಜಾಸ್ತಿ ಆಗಿದೆ, ಹಾಗಾಗಿ ಅವನನ್ನು ಎತ್ತೋದಕ್ಕೆ ಕಷ್ಟ ಆಗ್ತಿತ್ತು. ಇದೇ ಟೈಮ್ಗೆ ಸರಿಯಾಗಿ ನಮ್ಮ ವಿವಿ ಬಂದು ಹೆಲ್ಪ್ ಮಾಡ್ತಾಳೆ. ಇದೇ ಟೈಮ್ಗೆ ಹೊರಗಡೆ ಲುಫಿಗೆ ಒಂದು ಐಡಿಯಾ ಬರುತ್ತೆ. ಈ ಲಬ್ಬುನ್ಗೆ ಬಾಲ್ಯದಿಂದ ಒಂದು ಸಾಂಗ್ ಅಂದ್ರೆ ಇಷ್ಟ ಇತ್ತು ತಾನೆ, ಅದೊಂದು ಪೈರೇಟ್ ಗಳು ಹಾಡುವಂತ ಒಂದು ಸಾಂಗ್ ಆಗಿತ್ತು. ಅದನ್ನ ನಾನು ಇಲ್ಲಿ ಪ್ಲೇ ಮಾಡೋದಕ್ಕೆ ಆಗುದಿಲ್ಲ, ಕಾಪಿರೈಟ್ ಬೀಳುತ್ತೆ. ಬಟ್ ಇಲ್ಲಿ ನಾನು ಅದರ ಸಾಂಗ್ ಅನ್ನ ಪಿನ್ ಮಾಡ್ತೀನಿ. ಸೊ ಲುಫಿ ಈ ಸಾಂಗ್ ಅನ್ನ ಹೇಳಿದಾಗೆ ಅದಕ್ಕೆ ಒಂಥರ ಎಮೋಷನಲ್ ಇಂಪ್ಯಾಕ್ಟ್ ಆಗುತ್ತೆ. ತನ್ನ ಬಾಲ್ಯದಿಂದಲೂ ಪೈರೇಟ್ ನ ಜೊತೆಗೆ ಆ ಸಾಂಗ್ ಅನ್ನ ಕೇಳ್ಕೊಂಡು ಎಂಜಾಯ್ ಮಾಡಿ ಬರ್ತಾ ಇತ್ತು. ಸೊ ಸಾಂಗ್ ಅನ್ನ ಕಂಪ್ಲೀಟ್ ಮಾಡಿದಾಗ ಅದಕ್ಕೆ ತುಂಬಾನೇ ಫೀಲಿಂಗ್ ಆಗುತ್ತೆ. ಆಗ ಲುಫಿ ಹೇಳ್ತಾನೆ ದಯವಿಟ್ಟು ನಿನ್ನ ಹೆಲ್ಪ್ ಮಾಡ್ಬೇಕಾಗುತ್ತೆ, ಎಸ್ಪೆಷಲಿ ನಿನ್ನ ಈ ಅಜ್ಜ ನೋಡ್ಕೊಳ್ತಿದ್ದಾರೆ ತುಂಬಾ ಸಮಯದಿಂದ, ನೀನ್ ಅವರ ಮಾತನ್ನ ಕೇಳ್ಕೊಳ್ಬೇಕಾಗುತ್ತೆ. ಸೊ ಅವನು ಹೇಳುದನ್ನ ಅದು ಕರೆಕ್ಟ್ ಆಗಿ ಕೇಳ್ಕೊಳ್ತೆ, ಮತ್ತೆ ಅದ್ರ ಬಾಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಎಲ್ಲರನ್ನು ಕೂಡ. ಇದನ್ನ ನೋಡಿ ಅಲ್ಲಿದ್ದಂತ ಅಜ್ಜ ಕೂಡ ಶಾಕ್ ಆಗ್ತಾನೆ, ಹೇಗೆ ಇವನು ಮಾತನ್ನ ಕೇಳ್ತು ಅಂತ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಲುಫಿ ಎಷ್ಟು ಸ್ಪೆಷಲ್ ಅಂತ. ಹಾಗೆ ಇನ್ನೊಂದ್ ಸೈಡ್ ಅಲ್ಲಿ ನಾವು ನೋಡ್ತೀವಿ ಕೋಪಿ ಮತ್ತೆ ಹೆಲಂಪೂರ್ ತೋಶಿಕೆ ಜೊತೆ ಮಾತಾಡ್ತಾರೆ, ನಿನ್ನ ಗೋಲ್ ಏನು ಅಂತ. ತೋಶಿಕೆ ಹೇಳ್ತಾಳೆ ನಾನು ಯಾರಿಗೂ ಕೂಡ ಅದನ್ನ ಹೇಳೋದಿಲ್ಲ ಅಂತ. ಸೊ ಇಲ್ಲಿ ಕೋಬಿ ಹೇಳ್ತಾರೆ ನಂಗೆ ಒಂದು ಡ್ರೀಮ್ ಇದೆ, ನಂಗೆ ಜನಗಳನ್ನ ಸೇವ್ ಮಾಡ್ಬೇಕು, ಎಲ್ರಿಗೂ ನ್ಯಾಯವನ್ನ ದೊರೆಸಬೇಕು ಅಂತ. ಸೊ
ಬಗ್ಗೆ ಸಣ್ಣ ಪುಟ್ಟ ಮಾತುಕತೆ ನಡೆದಿರುತ್ತೆ. ಇನ್ನೊಂದು ಕಡೆಯಲ್ಲೇ ಎಲ್ಲರೂ ಈಗ ಹೊರಗಡೆ ಬಂದಿದ್ದಾರೆ, ಚಿಲ್ ಮಾಡ್ತಾ ಇದ್ದಾರೆ. ಇವರೇನೋ ಲಬ್ಬನ್ನ ಹೊರಗಡೆಯಿಂದ ಬಂದಿದ್ದಾರೆ, ಬಟ್ ಈಗ ಇವರಿಗೆ ಯಾವ ಸೈಡ್ ಹೋಗುದು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಲಕ್ಷ್ಯ ಇರ್ಬೋದು, ಆದ್ರೆ ಎಕ್ಸಾಕ್ಟ್ ಆಗಿ ಹೇಗೆ ಹೋಗುದಂತ ಹೇಳೋದಕ್ಕೆ ಕಷ್ಟ. ಅದ್ರಲ್ಲೂ ಇನ್ನು ಟ್ರಾವೆಲ್ ಮಾಡುವಾಗ ಏನೇನು ಸಿಕ್ಕೋದ್ರಲ್ಲಿದೆ ದೇವರಿಗೇನೆ ಗೊತ್ತು. ಸೊ ಇವರಿಗೆ ನಮ್ಮ ಅಜ್ಜ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ನನ್ನ ಹತ್ರ ಒಂದು ಕಾಂಪಸ್ ಇದೆ, ಅದರಿಂದ ಕರೆಕ್ಟ್ ಆಗಿ ಡೈರೆಕ್ಷನ್ ಇಂದ ನೀವು ಹೋಗ್ಬೋದು ಅಂತ. ಈ ಅಜ್ಜ ಅಂತ ಈಸಿಯಾಗಿ ಯಾರಿಗೂ ಕೂಡ ಹೆಲ್ಪ್ ಮಾಡೋದಿಲ್ಲ, ಬಟ್ ಇವರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸ್ತು, ಅದಕ್ಕೋಸ್ಕರ ಮಾಡ್ತಿದ್ದಾನೆ ಅಷ್ಟೇ. ಅಂಡ್ ಹಾಗೆ ವಿವಿ ಮತ್ತೆ ಮಿಸ್ಟರ್ 7 ಜೊತೆಗೆ ನಿಂತಿರುತ್ತಾನೆ. ಅವರನ್ನ ಕಟ್ಟಿ ಹಾಕಿದ್ದಾರೆ. ಸೊ ಲೂಫಿ ಹೇಳ್ತಾನೆ ಅವರಿಬ್ರು ನಮ್ ಜೊತೆ ಇರ್ಲಿ, ಅವರನ್ನ ಎತ್ಕೊಂಡು ಹೋಗೋಣ ಅಂತ. ಸೊ ಇದಾದ್ಮೇಲೆ ಕಾಂಪಸ್ ಎಲ್ಲ ಕೊಡ್ತಾನೆ. ಇಲ್ಲಿಂದ ಹೊರಡೋದ್ರಲ್ಲಿ ಇರುವಾಗ ಲೂಫಿ ಹೇಳ್ತಾನೆ ಲಬೂನಿಗೆ ಕೊನೆಯದಾಗಿ, ನೋಡು ನಿನ್ನನ್ನ ವಾಪಸ್ ನಾನು ಮೀಟ್ ಆಗೋದಕ್ಕೆ ಬರ್ತೀನಿ, ಮಾತ್ರ ಖಂಡಿತವಾಗಿ ಕೂಡ ಹೇಳ್ತಿದ್ದೀನಿ, ನಾನು ಗ್ರ್ಯಾಂಡ್ ಲೈನ್ ಗೆ ಹೋಗಿ ಒನ್ ಪೀಸ್ ಅನ್ನ ಕಲೆಕ್ಟ್ ಮಾಡಿದ್ಮೇಲೆ ಪಕ್ಕ ನಿನ್ನನ್ನ ಮೀಟ್ ಆಗ್ತೀನಿ. ಆದ್ರೆ ದಯವಿಟ್ಟು ಅಜ್ಜನಿಗೆ ಯಾವುದೇ ತೊಂದರೆ ಕೊಡ್ಬೇಡ ಅಂತ ಕೂಡ ಹೇಳ್ತಾನೆ. ಜೊತೆಗೇನೆ ನೀವು ನೋಡಬಹುದು ಇವನು ಪ್ರಾಮಿಸ್ ನ ರೂಪದಲ್ಲಿ ಅದರ ತಲೆಯ ಮೇಲೆ ಸ್ಟ್ರಾ ಹ್ಯಾಟ್ ನ ಒಂದು ಚಿತ್ರ ಮಾಡಿದ್ದಾನೆ, ಅಂದ್ರೆ ಇವರ ಫ್ಲಾಗ್ ನ ಚಿತ್ರ. ಸೊ ಲಬೂನ್ಗೆ ಈ ಪ್ರಾಮಿಸ್ ನೆನಪಿದೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಸ್ಮೋಕರ್ ಅನ್ನ. ಅವನಲ್ಲಿ ಬಂದು ಮೀಟ್ ಆಗ್ತಾನೆ ತೋಶಿಕಿಗೆ, ಯಾಕಂದ್ರೆ ಅವನಿಗೆ ಆರ್ಡರ್ ಸಿಕ್ಕಿದೆ ವೈಸ್ ಅಡ್ಮಿರಲ್ ಕಾರ್ಪ್ ನಿಂದ ಆ ಬಾರೋಕೋ ಅನ್ನೋ ಗ್ಯಾಂಗ್ ನವರನ್ನ ಹಿಡಿಬೇಕು. ಜೊತೆಗೇನೆ ಸೀದಾ ಒನ್ ಪೀಸ್ ಇರುವ ಜಾಗಕ್ಕೆ ಯಾವುದೆಲ್ಲ ಸಮುದ್ರದ ದಿಕ್ಕಿದೆ ಎಲ್ಲ ಕಡೆಯಲ್ಲಿ ಹೋಗಿ ಪೈರೇಟ್ಸ್ ಗಳನ್ನ ಹಿಡಿಬೇಕು. ಅಂಡ್ ತೋಶಿಕಿಗೆ ಕೂಡ ಝೋರ್ನ ಹೇಗಾದ್ರೂ ಹಿಡಿಬೇಕು ಅಂತ ಇದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಲೂಫಿ ಹಾಗೂ ಗ್ಯಾಂಗ್ ಸೀದಾ ಅಲ್ಲಿಂದ ಹೋಗ್ತಾ ಇದ್ದಾರೆ. ಫೈನಲಿ ಅವರಿಗೆ ನಕ್ಷೆ ಸಿಕ್ಕಿದೆ ಯಾವ ರೀತಿ ಅಲ್ಲಿಂದ ಹೋಗ್ಬೇಕು ಈಸಿಯಾಗಿ ಅಂತ. ಸೊ ಹೀಗೆ ಎಪಿಸೋಡ್ 2 ಮುಗಿಯುತ್ತೆ. ಮುಂದೆ ಏನಾಗುತ್ತೆ ಇನ್ನು ಕೂಡ ಮಜಾ ಬರೋದ್ರಲ್ಲಿದೆ. ಸೊ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಸೂನ್. ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಅಗೇನ್ ಗೊತ್ತಿಲ್ಲ ಗುರು ಯಾವ ರೀತಿ ರೆಸ್ಪಾನ್ಸ್ ನೀವು ಕೊಡ್ತಿದ್ದೀರಾ ಅಂತ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.